ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಇದೀಗ ಚೇಂಜ್ ಆಗಿಬಿಟ್ಟಿದೆ. ಜಿ ರಾಮ್ಜಿ ಅಂತ, VB ಜಿ ರಾಮ್ಜಿ. ಅಂದರೆ ಇಲ್ಲಿ ಗಾಂಧೀಜಿ ಹೆಸರನ್ನು ತೆಗೆದಿದ್ಯಾಕೆ ಅಂತ ಹೇಳಿ ದೊಡ್ಡ ಚರ್ಚೆ ನಡೀತಾ ಇದೆ. ಪ್ರತಿಪಕ್ಷಗಳು ಸಹಜವಾಗಿಯೇ ಈ ನಾಮಕರಣ ಮಾಡೋ ಬುದ್ಧಿ ಯಾಕೆ ಕೇಂದ್ರ ಸರ್ಕಾರಕ್ಕೆ, ಅದರಲ್ಲೂ ಗಾಂಧೀಜಿ ಹೆಸರನ್ನು ತೆಗೆದು ಈ ಥರ ಹೆಸರನ್ನು ಚೇಂಜ್ ಮಾಡ್ತಿರೋದು ಯಾಕೆ, ಇವರಿಗೆ ನಾಮಕರಣದ ಗೀಳು ಕೇಂದ್ರ ಸರ್ಕಾರಕ್ಕೆ ಅಂಥೇಳಿ ಒಂಥರ ಟೀಕೆ ಒಂದು ಕಡೆ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಹೆಸರು ಚೇಂಜ್ ಮಾಡುವುದು ಏನನ್ನು ಸೂಚಿಸ್ತಾ ಇದೆ? ಬರೀ ಇಷ್ಟನ, ಆರ್ಥಿಕವಾಗಿ ಅನೇಕ ರಾಜ್ಯಗಳಿಗೆ ದೊಡ್ಡ ಹೊರೆಯಾಗಲಿದೆ ಈ ಒಂದು ಯೋಜನೆ. ಕೇಂದ್ರ ವಹಿಸ್ಕೊಂಡಿದ್ದಂಥ ಯೋಜನೆ, ಕೇಂದ್ರವೂ ತೆರಿಗೆ ತಗೊಳುತ್ತೆ ಜನಗಳಿಂದ, ರಾಜ್ಯನೂ ತೆರಿಗೆ ತಗೊಳುತ್ತೆ, ರಾಜ್ಯದ ಪಾಲು ಇರುತ್ತೆ, ಕಂಪ್ಯಾರಿಟಿವ್ಲಿ ಕೇಂದ್ರದ ಪಾಲು ಜಾಸ್ತಿ ಹೋಗುತ್ತೆ ಯಾವಾಗಲೂ. ಹಾಫ್ ಅಂತ ಅಂದ್ಕೊಂಡ್ರೂ ಕೂಡ ಈಗ ಪೂರ್ತಿ ಇದ್ದಂಥ ದುಡ್ಡನ್ನು 40 ರೂಪಾಯಿ ನೀನು ಹಾಕು, 60 ರೂಪಾಯಿ ನಾನು ಹಾಕ್ತೀನಿ. ಕೂಲಿಯಲ್ಲಿ 60 ರೂಪಾಯಿ ನಂದು, 40 ರೂಪಾಯಿ ನಿಂದು ಕೆಲವು ರಾಜ್ಯಗಳಿಗೆ, ಇನ್ನು ಕೆಲವು ರಾಜ್ಯಗಳಿಗೆ 90 ರೂಪಾಯಿ ನಂದು, 10 ರೂಪಾಯಿ ನಿಂದು. ಕೇಂದ್ರಾಡಳಿತ ಪ್ರದೇಶಗಳಿಗೆ ಪೂರ್ತಿ ನಂದೇ. ಈ ಥರದೊಂದು ಬಂದಿದೆಯಲ್ಲ, ಎಕನಾಮಿಕಲಿ ಯೋಚನೆ ಮಾಡಿದ್ರೂ ಕೂಡ ಅನೇಕ ರಾಜ್ಯಗಳಿಗೆ ಇದು ಹೊರೆಯಾಗುತ್ತೆ. ಸಪೋಸ್ ಗ್ಯಾರಂಟಿ ಯೋಜನೆ ಜಾರಿ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳಿಗೆ ಇದು ಎಕ್ಸ್ಟ್ರಾ ಹೊರೆ ಕೂಡ ಆಗಬಲ್ಲದು. ಹಾಗಾಗಿ ಈ ಹೆಸರನ್ನು ಚೇಂಜ್ ಮಾಡ್ತಿರೋದು ಯಾಕೆ? ಗಾಂಧೀಜಿಯನ್ನು ಕಂಡ್ರೆ ಆಗಲ್ವಾ ಕೇಂದ್ರ ಸರ್ಕಾರಕ್ಕೆ, ಅಥವಾ ಗಾಂಧಿ ಹೆಸರು ಮಾತ್ರ ಆಗಲ್ವಾ? ಏನು ಮಾಡಲಿಕ್ಕೆ ಹೊರಟಿದೆ? ಎಲ್ಲ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಇನ್ನು ಹೆಸರು ಚೇಂಜ್ ಆಗಿರೋದು ಒಂದು ಪಟ್ಟಿ ಓದ್ಬಿಡ್ತೀನಿ ನಾನು, ಸ್ಕ್ರೀನ್ ಮೇಲೂ ಕೂಡ ಬರಬಹುದು ನಿಮಗಿದು. ನೋಡಿ, ಇಲ್ಲಿ UPA ಸರ್ಕಾರದ ಯೋಜನೆಗಳ ಹೆಸರಲ್ಲೂ ಏನೇನು ಚೇಂಜ್ ಆಯಿತು ಅಂಥೇಳಿ. ನಿರ್ಮಲ್ ಭಾರತ್ ಇತ್ತು, ಸ್ವಚ್ಛ ಭಾರತ್ ಮಿಷನ್ ಅಂತ ಆಯಿತು. ನಿರ್ಮಲ್ ಭಾರತ್ ಸ್ವಚ್ಛ ಭಾರತ್ ಮಿಷನ್ ಅಂತ ಮಾಡಿದ್ರು ಈ ಒಂದು ಯೋಜನೆಯನ್ನು. ಇನ್ನೊಂದು ಕಡೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಪಾಲಿಸಿ ಮೇಕ್ ಇನ್ ಇಂಡಿಯಾ ಅಂತ ಆಯಿತು. ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಪಾಲಿಸಿಯನ್ನು ಮೇಕ್ ಇನ್ ಇಂಡಿಯಾ ಅಂತ ಮಾಡಿದ್ರು. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಸ್ಕಿಲ್ ಇಂಡಿಯಾ ಅಂತ ಮಾಡಿದ್ರು. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇತ್ತಲ್ಲ, ಅದನ್ನು ಸ್ಕಿಲ್ ಇಂಡಿಯಾ ಅಂತ ಇವರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸ್ವಾವಲಂಬನ್ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಅಂತ ಆಯಿತು. ಅಟಲ್ ಪೆನ್ಷನ್ ಯೋಜನಾ. ಫ್ರೀ LPG ಟು BPL ಫ್ಯಾಮಿಲಿ, ಇದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಆಯಿತು. ಉಜ್ವಲ ಯೋಜನೆ ಗೊತ್ತಲ್ಲ, ಆ ಒಂದು ಯೋಜನೆ ಅಂತ ಇದನ್ನು ಮಾಡಿಕೊಂಡ್ರು ಅಂಥೇಳಿ. ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಯೋಜನೆಯನ್ನು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಮಾಡಿಕೊಂಡ್ರು. ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಪ್ರೋಗ್ರಾಮ್, ಇದನ್ನು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಅಂತ ಮಾಡಿಕೊಂಡ್ರು. ಜನೌಷಧಿ ಸ್ಕೀಮ್, ಪ್ರಧಾನಮಂತ್ರಿ ಜನೌಷಧಿ ಸ್ಕೀಮ್ ಅಂತ ಮಾಡಿಕೊಂಡ್ರು. ನ್ಯಾಷನಲ್ ಗವರ್ನೆನ್ಸ್ ಪ್ಲ್ಯಾನ್ ಡಿಜಿಟಲ್ ಇಂಡಿಯಾ ಅಂತ ಆಯಿತು. ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಜನಧನ್ ಯೋಜನೆ ಅಂತ ಆಯಿತು. ಹೀಗೆ ಬಹಳಷ್ಟು ಹೆಸರುಗಳನ್ನು ಇವರು ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ. ಹೆಸರು ಚೇಂಜ್ ಮಾಡ್ತಿರುವುದು ಯಾವುದರ ದ್ಯೋತಕ ಇದು? ಯಾವ ಸರ್ಕಾರ, ಅಂದರೆ ಯಾವ ಪಕ್ಷದ ಕೈಯಲ್ಲಿ ಕೇಂದ್ರದ ಅಧಿಕಾರ ಇರುತ್ತೋ ಅವ್ರು ಏನು ಬೇಕಾದ್ರೂ ಹೆಸರು ಇಟ್ಕೊಳ್ಬಹುದಾಗತ್ತಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ ನಿಮಗೆ ಒಂದು ಡಿಬೇಟ್ಗೆ. ರತನ್ ರಮೇಶ್ ಪೂಜಾರಿ ಇದ್ದಾರೆ, BJP ವಕ್ತಾರರು. ಸ್ವಾಗತ ರತನ್ ರಮೇಶ್ ಪೂಜಾರಿ ನಿಮಗೆ ಡಿಬೇಟ್ಗೆ. ಡಾಕ್ಟರ್ ಸತೀಶ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಸತೀಶ್ ಅವರು ನಿಮಗೆ ಒಂದು ಡಿಬೇಟ್ಗೆ. ಈಗ ನಟರಾಜ್ ಗೌಡ್ರೆ, ಈ ಹೆಸರೆಲ್ಲ ಚೇಂಜ್ ಆಗಿದೆಯಲ್ಲ, ಏನು ಪ್ರಾಬ್ಲಮ್ ಆಯಿತಾ ನಿಮಗೆ ಇದರಿಂದ? ಇಲ್ಲ, ನಿಮ್ಮ ನೀತಿ ನಿಯತ್ತು, ನಿಮ್ಮ ಬದ್ಧತೆ ಏನು ಅಂತ ಸರ್ಕಾರಕ್ಕೆ ತೋರಿಸ್ತದೆ. ನೋಡಿ, ನರೇಗಾ ಅನ್ನೋದಿದೆಯಲ್ಲ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತಿತ್ತಲ್ಲ, ಅದು ತಗೊಂಡು ಬಂದಿದ್ದೆ ಗ್ರಾಮ ಸ್ವಾವಲಂಬನೆ ಮಾಡಬೇಕು ಅಂತ. ಮಹಾತ್ಮ ಗಾಂಧಿಯವರ ಒಂದು ಗ್ರಾಮ ಸ್ವರಾಜ್ ಅಂತಿತ್ತಲ್ಲ, ಅದರ ಮುಖಾಂತರ ಗ್ರಾಮೀಣಾಭಿವೃದ್ಧಿ ಮಾಡಬೇಕು. ಗ್ರಾಮೀಣ ಭಾರತದ ರೈತರಿಗೆ, ಯಾರು ಕೂಲಿ ಕಾರ್ಮಿಕರಿಗೆ, ಭೂರಹಿತರಿಗೆ 100 ದಿನ ಅವ್ರಿಗೆ ಉದ್ಯೋಗ ಕೊಡಬೇಕು, ಸ್ವಾವಲಂಬನೆ ಮಾಡಬೇಕು. ಗ್ರಾಮೀಣ ಭಾರತದ ಆಸ್ತಿ ಹೆಚ್ಚಳ ಮಾಡಬೇಕು. ಅವ್ರ ಮನೆ ಮುಂದೆ ರಸ್ತೆ ಅವ್ರು ಮಾಡ್ಕೊಂಡ್ರೆ ಅವ್ರಿಗೆ ದುಡ್ಡು ಕೊಡಬೇಕು, ಅವ್ರ ಹೊಲಕ್ಕೆ ಬದ ಮಾಡ್ಕೊಂಡ್ರೆ ಅವ್ರಿಗೆ ದುಡ್ಡು ಕೊಡಬೇಕು, ಅವ್ರ ಹೊಲದಲ್ಲಿ ತೆಂಗಿನಕಾಯಿ ಉಡ್ಲಿಕ್ಕೆ ಗುಂಡಿ ತೋಡಿದ್ರೆ ದುಡ್ಡು ಕೊಡಬೇಕು. ಈ ರೀತಿಯ ಯೋಜನೆ ಮಾಡ್ಕೊಂಡು ಬಂದು ನರೇಗಾ ಸ್ಕೀಮ್ ತಗೊಂಡು ಬಂದಿದ್ದು, ಆ ಜನರಿಗೆ ಉದ್ಯೋಗನೂ ಆಗಬೇಕು, ಅಲ್ಲೊಂದು ಆಸ್ತಿ ಕ್ರಿಯೇಟ್ ಆಗಬೇಕು. ಈ ಕೇಂದ್ರ ಸರ್ಕಾರಕ್ಕೆ ಅದು ಮಹಾತ್ಮ ಗಾಂಧಿಯ ಮೇಲೆ ಯಾಕೆ ಏನು ದ್ವೇಷ ನಮಗೆ ಗೊತ್ತಿಲ್ಲ. ಅವ್ರ ಮೇಲೆ ಯಾಕೆ ಅಷ್ಟೊಂದು ಅಸಹನೆ ಇದೆ ಕೇಂದ್ರ ಸರ್ಕಾರಕ್ಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿವರೆಗೂ. ಅವರು ಗೋಡ್ಸೆಯ ಆರಾಧನೆ ಮಾಡ್ತಾನೆ ಇದ್ದಾರೆ, ಅದು ಇವತ್ತಿಲ್ಲ, ಬಹಳ ದಿನಗಳಿಂದ ಮಾಡ್ತಾನೆ ಇದ್ದಾರೆ. ಆದ್ರೆ ಮಹಾತ್ಮ ಗಾಂಧಿ ಮೇಲೆ ಇಷ್ಟೊಂದು ದ್ವೇಷವನ್ನ ನಾವು ಸಾಮಾಜಿಕ ಜಾಲತಾಣ ನೋಡ್ತಿದ್ವಿ. ಎಷ್ಟೊಂದು ಜನ BJP ನಾಯಕರು ಗೋಡ್ಸೆ ಗ್ರಾಮೀಣ ಖಾತ್ರಿ ಯೋಜನೆ ಅಂತ ಮಾಡಿಲ್ವಲ್ಲ ಅವರಿಗೆ, ಇದನ್ನ ಅದರ ಒಂದು ಯೋಜನೆ ಮಾಡ್ಕೊಂಡು ಬಿಡ್ಲಿ ಅವರು. ಗೋಡ್ಸೆ ಇಲ್ಲ, ಅವ್ರಿಗೆ ಖಾತ್ರಿ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ. ಮಹಾತ್ಮ ಗಾಂಧಿಯವರ ತೇಜೋವಧೆಯನ್ನ ನಿರಂತರವಾಗಿ ಯಾವಾಗಲೂ ಮಾಡ್ತಾನೇ ಬಂದಿದ್ದಾರೆ BJPಯ ಬಹಳಷ್ಟು ನಾಯಕರು. ಅಂದ್ರೆ ಇದು ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಜೊತೆಗೆ ಮಾತ್ರ ಇದು ನಿಂತಿಲ್ಲ ಅಂತ ನೀವು ಹೇಳ್ತಿರೋದು. ಇದು ಗಾಂಧೀಜಿಯವರೆಗೂ ಹಿಂದಕ್ಕೆ ಹೋಗ್ತಿದೆ ಇದು ಅಂತನಾ? ಇದು ಇನ್ನೂ ಹಿಂದಕ್ಕೆ ಹೋಗ್ತಾ ಇದೆ. ನೋಡಿ, ಇಂದಿರಾ ಆವಾಸ್ ಯೋಜನೆ ಅಂತಿತ್ತು, ಇವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಮಾಡಿದ್ರು. ರಾಜೀವ್ ಗಾಂಧಿ ವಿದ್ಯುದೀಕರಣ ಅಂತ ಇತ್ತು ಯೋಜನೆ, ಇವರು ದೀನ್ ದಯಾಳ್ ಗ್ರಾಮೀಣ ವಿದ್ಯುದೀಕರಣ ಅಂತ ಮಾಡಿದ್ರು. ರಾಜೀವ್ ಗಾಂಧಿ ತೆಗೆದು ದೀನ್ ದಯಾಳ್ ಮಾಡಿದ್ರು.
ಜವಾಹರ್ಲಾಲ್ ನೆಹರು ಅರ್ಬನ್ ಡೆವಲಪ್ಮೆಂಟ್ ಅಂತ ಹೇಳಿ JN ನರ್ಮ್ ಅಂತ ಹೇಳಿ ಬಸ್ಗಳು ಕೊಡ್ತಾ ಇದ್ರು. ಅದು ತೆಗೆದು ಇವರು ಅಟಲ್ ನಗರೀಕರಣ ಅಂತ ಮಾಡಿದ್ರು. ಜವಾಹರ್ಲಾಲ್ ನೆಹರು ಬದಲಾಗಿ ಅಟಲ್ ಬಿಹಾರಿ ವಾಜಪೇಯಿ ಹಾಕಬಹುದು, ರಾಜೀವ್ ಗಾಂಧಿ ಬದಲಾಗಿ ದೀನ್ ದಯಾಳ್ ಹಾಕಬಹುದು. ಮಹಾತ್ಮ ಗಾಂಧಿ ಏನ್ರಿ ಬಿಡ್ರಿ. ಓಕೆ, ಮಹಾತ್ಮ ಗಾಂಧಿ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು, ಸ್ವತಂತ್ರ ಹೋರಾಟ ಮಾಡಿದವರು, ಇಡೀ ಪ್ರಪಂಚನೇ 180 ಕಂಟ್ರಿಗಳು ಕೊಡ್ತಾ ಗೌರವ ಮಾಡುವಂತಹ ಏಕೈಕ ವ್ಯಕ್ತಿ ಈ ದಶಮಾನದಲ್ಲಿ ಪ್ರಪಂಚದಲ್ಲಿ ಯಾರಾದ್ರೂ ಇದ್ರೆ ಅದು ಮಹಾತ್ಮ ಗಾಂಧಿ ಮಾತ್ರ. ಅವ್ರ ಮೇಲೆ ಯಾಕ್ರಿ ಅಲ್ಲ, ನಿಮ್ದು ಯಾವ ಒಂದು ಯೋಜನೆ ತಗೊಂಡ್ಬನ್ನಿ. ನೀವು ಅಟಲ್ಜಿ ನರೇಂದ್ರ ಮೋದಿ ಯೋಜನೆ ಅಂತ ಇಟ್ಕೊಂಡ್ರೆ ನಿಮ್ಗೇನು ಪ್ರಾಬ್ಲಮ್ ಇಲ್ವಾ? ಮಾಡ್ಲಿ. ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಅವರೇ ಉದ್ಘಾಟನೆ ಮಾಡ್ಬಿಟ್ರು. ಇದಕ್ಕೆ ಹೋಗ್ಬಿಟ್ಟು ಗುಜರಾತ್ ಹೋಗಿ ಯಾರ್ದು ಅಬ್ಜೆಕ್ಷನ್? ಅವ್ರು ಕಟ್ಟಿದ್ದೇನಾದ್ರೂ ಮಾಡ್ಲಿ. ಈಗ ನಾನು ಜವಾಹರ್ಲಾಲ್ ನೆಹರು ತೆಗೆದು ಅಟಲ್ಜಿ ಹೆಸರಿಟ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ನೀವು ಹೊಸ ಯೋಜನೆ ತೆಗೆದುಕೊಂಡು ಬನ್ನಿ, ಎಲ್ಲಾ ಬಡವರಿಗೆ, ಇಡೀ ದೇಶದ ಎಲ್ಲಾ ಬಡವರಿಗೆ ಯಾವ್ದೋ ಒಂದು ಯೋಜನೆ ತಗೊಂಡ್ ಬನ್ನಿ, ರೈತರಿಗೆ ಒಂದು ಯೋಜನೆ ತಗೊಂಡ್ ಬನ್ನಿ, ಅದಕ್ಕೆ ಹೆಸರಿಡಿ, ತೊಂದರೆ ಇಲ್ಲ. ಇದು ಹೆಸರು ಮಾಡೋದೇನಿತ್ತು? ಯಾಕೆ ಇದು ಗಾಂಧೀಜಿವರೆಗೂ ಯಾಕೆ ಹೋಯ್ತು ಅಂತ? ಏನಂದ್ರೆ ಯಾವಾಗಲೂ BJP ಮತ್ತು ಕಾಂಗ್ರೆಸ್ ನಡುವೆ ಈ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟ ಸಂಘರ್ಷ ಇದ್ದೇ ಇದೆ. ಇವರು ನೆಹರು ಹೆಸರನ್ನ ಯಾಕೆ ಇಡ್ತಾರೆ, ಇಂದಿರಾ ಗಾಂಧಿ ಹೆಸರು ಯಾಕೆ ಬೇಕಲ್ಲಿ, ರಾಹುಲ್ ಗಾಂಧಿ ಹೆಸರು ಯಾಕೆ ಬೇಕು, ರಾಜೀವ್ ಗಾಂಧಿ ಹೆಸರು ಯಾಕೆ ಬೇಕು ಅಂತ ಒಂದಷ್ಟು ತಕರಾರುಗಳು ಇದ್ದೇ ಇರ್ತವೆ. ಅದಕ್ಕೆ ಬದಲಾಗಿ ಇವರು ಆ ಜಾಗದಲ್ಲಿ ಪ್ರಧಾನಮಂತ್ರಿ ಅಂತ ಇಟ್ಟು, ಎಕ್ಸೆಪ್ಟ್ ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂ ಬಿಟ್ಟುಬಿಟ್ರೆ ಅದು ಎಲ್ಲ ಕಡೆಗಳಲ್ಲಿ ಪ್ರಧಾನಮಂತ್ರಿ ಅಂತ ಬಂತು. ಇದು ಗಾಂಧೀಜಿವರೆಗೂ ಯಾಕೆ ಹೊರಟೋಯ್ತು ಇಲ್ಲಿ? ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದು VB ಜಿ ರಾಮ್ಜಿ ಇದು ಯಾಕೆ ಆಯಿತು ಇದು ಅಂತ? ಅದಕ್ಕೆ ಬರೋ ಮುಂಚೆ ಒಂದಿಷ್ಟು ಹೆಸರು ಚೇಂಜ್ ಆಗಿದೆ ಅಂತ ಹೇಳುವಂಥ ಒಂದು ಪ್ರಸ್ತಾಪ ಆಯಿತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶ ಕಂಡಂಥ ಒಂದು ಅದ್ಭುತ ಪ್ರಧಾನಿಯಲ್ಲಿ ಒಬ್ಬರು. ಒಂದು ಬಹಳಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಿದರು. ಅವರ ಕಾಲದಲ್ಲಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತ ತರಲಾಗಿತ್ತು. ಅದನ್ನು ಅವರು ಸೋತು ನೆಕ್ಸ್ಟು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ತಕ್ಷಣವೇ ಅದನ್ನು ಹೆಸರನ್ನು ಚೇಂಜ್ ಮಾಡಿ ನರೇಗಾ ಅಂತ ಮಾಡಿದರು. ಕಾಲಾನುಕ್ರಮದಲ್ಲಿ ಅದನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಮಾಡಲಾಯಿತು. ಮಲ್ಟಿಪರ್ಪಸ್ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅಂತ ಹೇಳಿ ಅಡ್ವಾಣಿಯವರ ಬಹುದೊಡ್ಡ ಕನಸಾಗಿತ್ತದು. ಅದನ್ನು ಇವರು ಸರ್ಕಾರ ಬಂದ ತಕ್ಷಣವೇ ಆಧಾರ್ ಅಂತ ಚೇಂಜ್ ಮಾಡಿದರು. ಆ ಆಧಾರನ್ನು ಕೂಡ ಅವರು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ನರೇಂದ್ರ ಮೋದಿಯವರ ಗೌರ್ಮೆಂಟ್ ಯಾವಾಗ ಬಂತು ಅದನ್ನು ಮೊಬೈಲ್ ಜೊತೆ ಲಿಂಕ್ ಮಾಡುವ ಮೂಲಕ ಅದನ್ನು ಬಹಳ ಚೆನ್ನಾಗಿ ಯೂಸ್ ಮಾಡಲಾಗಿತ್ತು. ಇವಾಗ ಯಾವುದಕ್ಕೂ ಕೂಡ ಆಧಾರ್ ಕೊಡಿ ಅನ್ನುವಂಥ ರೇಂಜಲ್ಲಿ ಬಳಸಲಾಗುತ್ತೆ. ಇನ್ನು ಅಂತ್ಯೋದಯ ಅನ್ನ ಯೋಜನಾ ಅಂತ ಹೇಳ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದರು ಯೋಜನೆ. ಅದನ್ನು ಇವರು ಚೇಂಜ್ ಮಾಡಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಮಾಡಿದರು. ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅದನ್ನು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಬದಲಾವಣೆ ಮಾಡಲಾಯಿತು. ಸರ್ವ ಶಿಕ್ಷಾ ಅಭಿಯಾನ ಅಂತ ಅವ್ರು ತಗೊಂಡು ಬಂದಿದ್ದು ಆರ್ಟಿಕಲ್ 21A ಅಂಡರಲ್ಲಿ ಏನು ಸರ್ವ ಶಿಕ್ಷಾ ಅಭಿಯಾನ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದಿದ್ರು. ಅದನ್ನು ರೈಟ್ ಟು ಎಜುಕೇಷನ್ ಆ್ಯಕ್ಟ್, ರೈಟ್ ಟು ಇವಾಗ ಏನೋ ಬೋಸ್ಟ್ ಮಾಡ್ತಾರಲ್ಲ ದೊಡ್ಡ ರೈಟ್ ಟು ಎಜುಕೇಷನ್ ಆಕ್ಟ್ ನಾವು ತಂದಿದ್ದು ಅಂತ. ಅದು ರೈಟ್ ಟು ಎಜುಕೇಷನ್ ಆಕ್ಟ್ ಅಂತ ಚೇಂಜ್ ಮಾಡಲಾಯಿತು. ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಇದನ್ನ ತಂದಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ. ನೀವು ಫಸ್ಟ್ ಮೆನ್ಷನ್ ಮಾಡಿದ್ರಲ್ಲ ನಿರ್ಮಲ್ ಭಾರತ್ ಅಭಿಯಾನ್, ಅದನ್ನ UPA ಅಲ್ಲಿ ಇದನ್ನ ಚೇಂಜ್ ಮಾಡಲಾಯಿತು. ಹೀಗೆ ಯಾವಾಗ ಕಾಂಗ್ರೆಸ್ನವರು ಈ ಹೆಸರು ಬಗ್ಗೆ ಬದಲಾವಣೆ ಅದಿದಂತ ಮಾತಾಡ್ತಾರೋ ಅವ್ರು ಒಂದ್ಸಲ ಹಿಸ್ಟ್ರಿಯನ್ನು ತಿರುಗಿ ನೋಡಬೇಕಾಗುತ್ತೆ. ಇವರ ಹಲವಾರು ಇವರು ಯಾರು ಸಚಿವರುಗಳು ಕೂಡ ಈ ತರದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಒಂದ್ಸಲ ಅವರು ತಿರುಗಿ ನೋಡಬೇಕಾಗತ್ತೆ. ಒಂದು ಎರಡನೇದಾಗಿ ಮಹಾತ್ಮ ಗಾಂಧೀಜಿಯವರ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದ್ರಿ. ಮಹಾತ್ಮ ಗಾಂಧೀಜಿಯವರಿಗೆ ಅದ್ಭುತವಾದಂಥ ರೆಸ್ಪೆಕ್ಟ್, ಗೌರವವನ್ನು ಕೊಟ್ಟಿದ್ದು ಯಾರಾದರೂ ಇದ್ದರೆ ಅದು BJP ಅವರು. ಹೆಂಗಂತ ಹೇಳ್ತೀನಿ, ನಾವು ಗಾಂಧೀಜಿಯವರ ಹೆಸರುಗಿಂತ ಜಾಸ್ತಿ ಅವರ ಆ್ಯಕ್ಷನ್ ಏನಿದೆ, ಅವರು ಏನು ಹೇಳಿದರು ಅದನ್ನು ನಮ್ಮ ಒಂದು ಯೋಜನೆಗಳಲ್ಲಿ ಹಾಗೂ ಕೆಲಸಗಳಲ್ಲಿ ಪ್ರತಿಪಾದನೆ ಮಾಡುವಂಥದ್ದನ್ನು ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಪಂಚನಿಷ್ಠೆ ಅಂತ ಇದೆ. ಅದರಲ್ಲಿ ನಾವು ಗಾಂಧಿ ಪ್ರಣೀತ ಸಮಾಜವಾದ ಅಂತ ಹೇಳ್ಕೊಂಡು ಅಳವಡಿಸ್ಕೊಂಡಿದ್ದೀವಿ. ಪಾರ್ಟಿ ಒಳಗಡೆ ಬಿಟ್ಬಿಟ್ಟು ಸರ್ಕಾರದ ಹೇಳ್ರಿ, ಅಲ್ಲಿಗೆ ಬರ್ತಾ ಇದ್ದೀನಿ. ಗಾಂಧೀಜಿ ಹೆಸರು ಯಾಕೆ ತೆಗೆದ್ರಿ ಅಷ್ಟೇ ಹೇಳ್ರಿ. ಆಯ್ತಾ? ಗಾಂಧೀಜಿಯವರು ಯಾವತ್ತೂ ಸ್ವಚ್ಛತೆ ಬಗ್ಗೆ ಆದ್ಯತೆಯನ್ನು ಕೊಡ್ತಾ ಇದ್ರು. ಗಾಂಧಿ ಗೌರವ ಇಟ್ಕೊಳ್ರಿ. ಅಲ್ಲಿಗೆ ಬರ್ತಾ ನಾನು ನೆಹರುಗೇನೋ ಹೇಳಿದ್ರೆ, ನೀವು ಇಂದಿರಾ ಗಾಂಧಿಗೆ ಹೇಳಿದ್ರೆ
ನೀವು ರಾಜೀವ್ ಗಾಂಧಿಗೆ ಹೇಳಿದಿದ್ರೆ ಬೇರೆ ಸ್ವಚ್ಛ ವಿಚಾರ. ಭಾರತ್ ಅಭಿಯಾನ, Straight away ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೇಳ್ತಾ ಇದ್ದೀನಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಸ್ವಚ್ಛತೆಯನ್ನ ಕಾಪಾಡಬೇಕು, ದೇಶವನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಸ್ವಚ್ಛ ಭಾರತ್ ಮಿಷನ್ ಅನ್ನ ತಂದ್ವಿ. ಬಿಡಿ ವಿಷಯ ಟ್ರ್ಯಾಕ್ ಗಾಂಧಿ ಆಶ್ರಮ ನೀವು ನನ್ನ ಯೋಜನೆ ಎಕ್ಸ್ಪ್ಲೈನ್ ಮಾಡಬೇಡ್ರಿ. ನನ್ನ ಯೋಜನೆ ನನಗೂ ಗೊತ್ತಿದೆ, ಪ್ರಾಥಮಿಕ ತಿಳುವಳಿಕೆ ನನಗೂ ಇದೆ ರತನ್. ಗ್ರಾಮ ನೋಡಿ, ಸ್ವರಾಜ್ಯ ಇಲ್ಲ ಇದು ಭಾಷಣ ಅಲ್ಲ, ಇದು ರತನ್ ಕೇಳಿಸ್ಕೊಳ್ಳಿ ಇಲ್ಲಿ. ನಾನು ನೋಡ್ರಿ ಅದನ್ನ ನಾವು ಮಾಡಿದ್ವಿ. ಇವಾಗ ಈ ವಿಷಯದಲ್ಲೂ ಕೂಡ ಇದೇ ಒಂದು ನಿಮಿಷ ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ಉತ್ತರ ಕೇಳಿಸ್ಕೊಳ್ಳಿ. ನಿಮಗೆ ಉತ್ತರ ಅಂತ ಕೇಳಿದೆ ನಾನು, ಭಾಷಣ ಕೇಳಿಲ್ಲ ನಾನು. ಇವಾಗ ನೀವು ಹೇಳಿದ್ರಿ ನಿಮ್ಗೆ ಉತ್ತರ ಕೇಳಿದೆ, ಭಾಷಣ ಕೇಳಿಲ್ಲ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ನೋಡಿ. ನೀವು ವಿಷಯಕ್ಕೆ ಬರೋ ಅಷ್ಟೊತ್ತಿಗೆ ದೊಡ್ಡ ಎಸ್ಸೆ ಇದು 4 ಪುಟಗಳ ಎಸ್ಸೆ ಕೇಳಿಲ್ಲ ನಾನು ನಿಮ್ಮನ್ನ. ನಾನು ಸಿಂಪಲ್ ಆಗಿ ಏನ್ ಕೇಳಿದೆ, ನಾನು ಬಹಳ ಸರಳವಾಗಿ ನನ್ನ ಪ್ರಶ್ನೆ ಇತ್ತು. ಯಾವಾಗಲೂ ಕೂಡ ಮಹಾತ್ಮ ಗಾಂಧಿ ಅವರು ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ ರತನ್, ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ, ರಾಮನ ಭಕ್ತರಾಗಿದ್ರು, ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ, ರಾಮನ ಬಗ್ಗೆ ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ. ಅವ್ರು ಏನ್ ಹೇಳ್ತಾ ಇದ್ರು, ಡಿಸ್ಟರ್ಬ್ ಮಾಡಬಲ್ಲ ರತನ್, ನಾನು ನಿಮಗೆ ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ. ನನ್ನ ಪ್ರಶ್ನೆ ಬಹಳ ಸರಳವಾಗಿದೆ. ನೀವು ನಿರ್ಮಲ್ ಭಾರತ್ ಅಂದ್ರೆ ಏನು, ಸ್ವಚ್ಛ ಭಾರತ್ ಅಂದ್ರೆ ಏನು, ಈ ಪ್ರಾಥಮಿಕ ತಿಳುವಳಿಕೆ ಟಿವಿ ನೋಡ್ತಿರ್ತಕ್ಕಂಥ 3ನೇ ಕ್ಲಾಸ್ ಮಗುಗೂ ಇದೆ. ಇದ್ರ ನಿಮ್ಮಿಂದ ಎಕ್ಸ್ಪ್ಲನೇಷನ್ಗೆ ಅವಶ್ಯಕತೆ ಇಲ್ಲ. ನೀವೇ ಫಸ್ಟ್ ಹೇಳಿದ್ರಲ್ಲ ಚೇಂಜ್ ಮಾಡಿದ್ರು, ಬಿಜೆಪಿ ಚೇಂಜ್ ಮಾಡಿದ್ರು ಅಂತ. ಹೆಸರುಗಳು ಈ ಥರ ಚೇಂಜ್ ಆಯಿತು ಅಂತ ಒಂದು. ಇದಕ್ಕೆ ಸೇರಿಸು ಹೇಳಿದೆ, ಇಂದಿರಾ ಗಾಂಧಿದೇನೆ ಹೆಸರಿಟ್ಟಿದ್ರಾ? ಹೌದಪ್ಪ, ಏನೋ ಪ್ರಧಾನಮಂತ್ರಿ ಬೇರೆಯವರು ಚೇಂಜ್ ಆಗಿದ್ದಾರೆ, ಅವ್ರ ಪಕ್ಷ ಬಂದು ಅವ್ರು ಇಟ್ಕೊಂಡು ಅಂತ ಹೇಳ್ಬಿಡ್ತೀನಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೆಸರು ನಿಮ್ಗೆ ಏನು ಮಾಡಿತ್ತು? ಅದಷ್ಟೇ ನನ್ನ ಬೇಸಿಕ್ ಕ್ವಶನ್. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಹೇಳಿರುವಂತ ವಿಚಾರಗಳೇನಿದೆ ಅದನ್ನ ನಾವು ಸತೀಶ್ ಅವರೇ, ಬ್ರೇಕ್ ತಗೊಳ್ಳ, ಅವ್ರ ಟೈಮ್ ಬಿಡಿ. ಹೇ ರಾಮ್ ಅಂತ ಹೇಳಿದ್ರು, ಆಯ್ತಾ? ಅದರಿಂದಾಗಿ ಅವರ ವಿಚಾರ ಏನಿತ್ತು ರಾಮ್ ಅನ್ನುವಂಥದ್ದನ್ನ ಅದನ್ನ ಈ ಯೋಜನೆಯಲ್ಲಿ ಅಳವಡಿಸಲಾಗಿದೆ. ಸತೀಶ್ ಅವರೇ, ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ನಾವು ಬಹಳ ಸರಳವಾಗಿ ಮಾತಾಡ್ತಾ ಇದ್ದೀವಿ. ನಾಳೆ ದಿನ ಇನ್ನೊಂದಾದ್ರು ಸರ್ಕಾರ ಬರುತ್ತೆ, ಕೇಜ್ರಿವಾಲ್ ಅವ್ರದ್ದೇ ಸರ್ಕಾರ ಬರಬಹುದು, ಅಥವಾ ಕಾಂಗ್ರೆಸ್ಸೇ ಸರ್ಕಾರ ಬರಬಹುದು, ಇನ್ಯಾವುದೋ ಪಕ್ಷಗಳ ಸರ್ಕಾರ ಬರಬಹುದು. ಅವತ್ತಿಗೆ ಬಂದಾಗ ಅವತ್ತಿಗೆ ಯಾರು ಪ್ರಧಾನಮಂತ್ರಿ ಇದ್ದರು ಅವ್ರ ಹೆಸರು ಇಟ್ಕೋಬಹುದು, ನಮ್ಮ ತಕರಾರಿಲ್ಲ. ನನ್ನ ಮೂಲ ಪ್ರಶ್ನೆ ಇರೋದೇನಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ನಿಮ್ಗೇನು ಮಾಡಿದರು ಅಂತ. ಮಹಾತ್ಮ ಗಾಂಧಿ ಅಂತ ಒಂದು ಯೋಜನೆ ಇದ್ದಾಗ ಆ ಮಹಾತ್ಮ ಗಾಂಧಿ ಹೆಸರನ್ನೇ ಚೇಂಜ್ ಮಾಡುವಂತಹ ತುರ್ತು ದೇಶಾದ್ಯಂತ ಕೂಗೆದ್ದು, ದೇಶಾದ್ಯಂತ ಅರ್ಜಿಗಳು ಹಾಕ್ಕೊಂಡು ಹೆಸರು ಚೇಂಜ್ ಆಗಬೇಕು ಅಂತ ಎಲ್ಲಾದರೂ ಇತ್ತ, ಆ ಧ್ವನಿ ಇತ್ತ ನಮ್ಮ ದೇಶದಲ್ಲಿ ಅಂತ ನನ್ನ ಪಾಯಿಂಟ್. ಅದು ಗಾಂಧೀಜಿ ಹೇ ರಾಮ್ ಅಂದರು, ಗೋಡ್ಸೆ ಗುಂಡೊಡ್ದ, ಅವ್ರಿಗೆ ಹೇ ರಾಮನ್ ಪ್ರೀತಿ ಇತ್ತು, ಅವ್ರು ಹೇ ರಾಮ್ ಅಂತ ಹೆಸರು ಇಟ್ಬಿಡಿ ಅಂತ ಯೋಜನೆಗೆ ಹೇಳಿದ್ರು. ನೋ, ಇದು ಆರ್ಗ್ಯುಮೆಂಟ್ ಅಲ್ಲ. ಗಾಂಧೀಜಿಗೆ ಬದುಕಿರೋಣ ಅಂತ ಕೇಳೋಣ ಅಂದರೆ, ಇದನ್ನು ಕೇಳೋಣ ಅಂದರೆ ನಿಮ್ಗೆ ಆಸೆ ಈ ಥರ ಇತ್ತಾ, ನಿಮ್ಮ ಹೆಸರಲ್ಲಿ ಯೋಜನೆಗಳು ಬರಬೇಕು ಅಂತಿದ್ರೆ ನನ್ನ ಹೆಸರಲ್ಲಿ ಯೋಜನೆ ಬೇಕಿರಲ್ಲಪ್ಪ ಅಂತ ಬೇಕಾದ್ರೆ ಅವ್ರು ಹೇಳ್ಬೋದಿತ್ತೇನೋ, ನನಗೆ ಅದು ಗೊತ್ತಿಲ್ಲ. ನನ್ನ ಪಾಯಿಂಟ್ ಸಿಂಪಲ್ ಇದೆ. ಈ ಹೆಸರು, ಈ ವಿಚಾರ, ಬೇರೆ ಯೋಜನೆ ಬಿಟ್ಬಿಡಿ. ಬೇರೆ ಯೋಜನೆ ಅವರವರು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಇಟ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಸ್ಟೇಡಿಯಂ ಇಟ್ಕೊಂಡಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ನಾನು ನಿಮ್ಮನ್ನು ಕೇಳ್ತಾ ಇಲ್ಲ ರೀ, ನಾನು ನಿಮ್ಮನ್ನು ಕೇಳ್ತಾ ಇಲ್ಲ, ನಾನು ನಿಮ್ಮನ್ನು ಕೇಳ್ತಾ ಇರ್ತೀನಿ. ನಾನು ನಿಮ್ಮನ್ನು ಕೇಳ್ತಾ ಇಲ್ಲ ರೀ, ನಾನು ನಿಮ್ಮನ್ನು ಕೇಳ್ತಾ ಇಲ್ಲ, ನಾನು ನಿಮ್ಮನ್ನು ಕೇಳ್ತಾ ಇಲ್ಲ ರೀ, ನಾನು ನಿಮ್ಮನ್ನು ಕೇಳ್ತಾ ಇಲ್ಲ, ನಾನು ನಿಮ್ಮನ್ನು ಕೇಳ್ತಾ ಇಲ್ಲ. ಸತೀಶ್, ನಾನು ನಿಮ್ಮನ್ನು ಕೇಳಿಲ್ಲ ರೀ, ಅವ್ರ ಕ್ವಶನ್ ಅವ್ರ ಸರದಿ ಇದು ಯಾಕೆ ಬಂತು ಅಂತ ಪ್ರಶ್ನೆ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಏನು ತೋಚ್ತಾ ಇದೆ ಅಂತ, ಮಹಾತ್ಮ ಗಾಂಧೀಜಿಯವ್ರಿಗೆ ಬಿಜೆಪಿ ಅವರು ಅವಮಾನ ಮಾಡಿದ್ದಾರೆ. ಅವ್ರಿಗೆ ನೋಡಿ, ಈ ದೇಶ ಯಾವುದೇ ಒಂದು ವ್ಯಕ್ತಿಯ ಹೆಸರನ್ನು ಇಡ್ತಾರೆ, ನಾಮಕರಣ ಮಾಡ್ತಾರೆ ಒಂದು ರಾಷ್ಟ್ರದಲ್ಲಿ, ಪ್ರಪಂಚದಾದ್ಯಂತ ವಿವಿಧ ರಾಷ್ಟ್ರಗಳಲ್ಲಿ, ಅಂದರೆ ಅವರ ಕೊಡುಗೆ ಏನಿದೆ ಈ ದೇಶಕ್ಕಾಗಿ. ಈ ವಿಶೇಷವಾಗಿ ತಗೊಂಡ್ರೆ ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇಟ್ಟಿದ್ದಾರೆ. ಆದರೆ ಮಹಾತ್ಮ ಗಾಂಧಿಯನ್ನು ನಾವು ಯಾಕೆ ಇಟ್ಕೋತೀವಿ? ಒಂದು ಆದರ್ಶ, ಒಂದು ಸಂದೇಶವನ್ನು ಕೊಟ್ಟಿದ್ದ, ಶಾಂತಿ, ಸೌಹಾರ್ದತೆ, ಅಹಿಂಸಾ, ಇಂಥ ಒಂದು ವ್ಯಕ್ತಿತ್ವನ ಇಡೀ ಪ್ರಪಂಚದಲ್ಲೇ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ನೆನೆಸ್ಕೊಂಡು ಸ್ಮರಿಸ್ತಾರೆ. ಇವತ್ತು ನೋಡಿ, ಮೊನ್ನೆ ರಷ್ಯಾದಿಂದ ಯಾರು ಪುಟಿನ್ ಬಂದಿದ್ರು, ಅವರು ಗಾಂಧೀಜಿಯವರ ಹೆಸರನ್ನ ಮಾತುಗಳಲ್ಲಿ ಉಲ್ಲೇಖ ಮಾಡಿ ಆ ಗೌರವವನ್ನು ನಮ್ಮ ರಾಷ್ಟ್ರಕ್ಕೆ ತಂದುಕೊಡ್ತಾರೆ. ಆದರೆ ಇವ್ರು ಹೇಳ್ತಾರೆ, ನಾವು ಗಾಂಧೀಜಿಯ ಮಾತುಗಳನ್ನ ಹೇ ರಾಮಂದ್ರ ಅಂತ ಇಡೀ ಎಷ್ಟು ಬಾಲಿಶ ಮಾಡ್ತೀರಾ, ಜನರನ್ನ ಎಷ್ಟು ಮೂರ್ಖರನ್ನಾಗಿ ಮಾಡ್ತೀರಾ. ಮಹಾತ್ಮ ಗಾಂಧೀಜಿಯವ್ರನ್ನ ಇವತ್ತು ನಮ್ಮ ದೇಶದಲ್ಲಿ ಒಂದು ಆದರ್ಶ ರಾಷ್ಟ್ರಪಿತ ಅಂತ ಇಟ್ಕೊಂಡಿದೀವಿ. ನೀವು ಹೆಸರುಗಳನ್ನ ಬದಲಾವಣೆ ಮಾಡಿ ಇದೇನು ಹೊಸದಲ್ಲ. ಇವರು 32 ಏನು ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿದ್ವು, ಕಳೆದ ಇವೇನು ಆಡಳಿತಕ್ಕೆ ಬಂದ್ರು ಇವರು 2014ರಿಂದ ಇಲ್ಲಿವರೆಗೆ 32 ಸ್ಕೀಮ್ ಚೇಂಜ್ ಮಾಡಿದ್ದಾರೆ. ಆ ಸ್ಕೀಮ್ ಚೇಂಜ್ ಮಾಡಿದ್ರಲ್ಲ, ರಸ್ತೆಗಳು, ಬೀದಿಗಳು ಎಲ್ಲ ಚೇಂಜ್ ಮಾಡ್ತಾರೆ. ನಂದೊಂದು ಪ್ರಶ್ನೆ ಇದೆ ಸತೀಶ್, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ. ಇಲ್ಲಿ ಗಾಂಧೀಜಿ ಒಂದು ಎಕ್ಸೆಪ್ಷನ್, ಎಲ್ಲ ರಾಜಕೀಯಗಳಿಗೆ ಆ ವ್ಯಕ್ತಿ ಪೂರ್ತಿ ಎಕ್ಸೆಪ್ಷನ್. ಈ ಕಾಂಗ್ರೆಸ್ ಅವರೊಂದು ಇಟ್ಕೊಳ್ಳಿ, ಬಿಜೆಪಿ ಒಂದು ಇಟ್ಕೊಳ್ಳಿ, ನಮ್ಮ ತಕರಾರಿಲ್ಲ ಅದಕ್ಕೆ. ಈ ಎಕ್ಸೆಪ್ಷನ್ ಇದ್ದಂಥ ವ್ಯಕ್ತಿ ಇದೆ ಹೆಸರನ್ನ ಯಾಕೆ ತೆಗ್ತೀವಿ? ಒಂದು ಏನಾದರೂ ಈಗ ನನ್ನ ನನ್ನ ಮನೆ ಮಾರಿ, ನನ್ನ ಹೊಲ ಮಾರಿ, ನನ್ನ ಗದ್ದೆ ಮಾರಿ, ನಾನೊಂದು ರೋಡ್ ಕಟ್ಟಿದ್ದಿದ್ರೆ ನನ್ನ ಹೆಸರಿಟ್ಕೋಬೋದು ಅದಕ್ಕೆ. ನಾನು ಕಟ್ಟಿರೋದು ಕಣಯ್ಯ ಅಂದ್ಬಿಟ್ಟು.
ಸರ್ಕಾರ ಅಂದಾಗ ಜನಗಳ ತೆರಿಗೆ ದುಡ್ಡು, ಯಾರಪ್ಪನ ಮನೆ ಆಸ್ತಿ ಅಲ್ಲ ಅದು. ಯಾರೇ ಹೆಸರಿಟ್ಕೊಂಡು ಯಾರಪ್ಪ, ಕಾಂಗ್ರೆಸ್ಗೂ ಸೇರಿಸೇ ಮಾತಾಡ್ತಿರೋದು ನಾನು. ಇಲ್ಲಾದೋ ರಾಜೀವ್ ಗಾಂಧಿ ಅಂಥದ್ದು, ಇಂದಿರಾ ಗಾಂಧಿ ಅಂತ ಇಟ್ಕೊಂಡ್ಬಿಟ್ಟಾಗ ಇಂದಿರಾ ಗಾಂಧಿ ಮನೆ ದುಡ್ಡಲ್ಲ ಅದು. ಮೈಸೂರು ಮಹಾರಾಜರಿಗೆ ಈ ಥರ 1000 ಆಪ್ಷನ್ಸ್ ಇತ್ತು ರೀ ರಾಜರ ಕಾಲದಲ್ಲಿ. 1000 ಆಪ್ಷನ್ಸ್ ಇತ್ತು ಅವ್ರಿಗೂ ಕೂಡ ಇವೆಲ್ಲ ಮಾಡಲಿಕ್ಕೆ. ಮನೆ ದುಡ್ಡು ತಂದು ಹಾಕಿದ್ರು ಎಷ್ಟೋ ಸಂದರ್ಭದಲ್ಲಿ. ಇವ್ರು ಇಲ್ಲಿವರೆಗೂ ಹೆಸರು ಬದಲಾವಣೆ ಮಾಡಿದ್ರಲ್ಲಿ ತಕರಾರಿಲ್ಲ. ಗಾಂಧೀಜಿ ಅಂತ ನನ್ನ point. ಗಾಂಧೀಜಿ ಅಷ್ಟೇ ನನ್ನ ಎಷ್ಟು ತಕರಾರು. ಯೋಜನೆಗಳಿಗೆ ನೀವು ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಇಟ್ಟಿದ್ದಾರೆ, ಇವ್ರಿಗೆ ಬಿಡುಗಡೆ ಮಾಡ್ಲಿ. ಈಗ ನಾನ್ ಕೇಳ್ತಾ ಇದೇ ಮೈನ್ ಆಗಿ ಇದ್ದಿದ್ದೊಂದು ಮಹಾತ್ಮ ಗಾಂಧೀಜಿ ಹೆಸರಲ್ಲಿ ಸ್ಕೀಮ್ ಇರ್ತಕ್ಕಂಥದ್ದು ಇವಾಗ ಇದೊಂದೇ. ಇದನ್ನ ಈಗ ಉದ್ದೇಶಪೂರ್ವಕವಾಗಿ ಇವರು ರಾಮ್ಜಿ ಅದ್ಯಾವ ಉದ್ದೇಶದಿಂದ, ಅದು ಅರ್ಥ ಏನಾದ್ರು ಕೊಡ್ಬೋದು, ಆದ್ರೆ ಇವರ ಸಿದ್ಧಾಂತ ಅದ್ರಲ್ಲಿ ಇರ್ತಕ್ಕಂಥ ಹಿಡನ್ನು ಹೇಗೆ ಇವರು ಕಾರ್ಯತಂತ್ರ ತರ್ತಾ ಇದ್ದಾರೆ. ಅದೇ ರೀತಿ ಡೆಲ್ಲಿಲೂ ನಾನು ಹೇಳ್ತೀನಿ ಯಾವ ರೀತಿ ಇವರು ಏನೇನ್ ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ. ಯಾಕಂದ್ರೆ ಇವತ್ತು ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ಉಳಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಒಂದು ಜವಾಬ್ದಾರಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಇದು ಒಂದು ಬೇಜವಾಬ್ದಾರಿ ನಡೆ. ಮತ್ತೆ ಇದು ಚರ್ಚೆ ಮತ್ತೆ ಮುಂದುವರಿಸೋಣ. ಚರ್ಚೆ ಮಹಾನ್ ವ್ಯಕ್ತಿಗಳನ್ನ ಅಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಟೈಮ್ ಸ್ವಾಮಿ ಇದು. ನರೇಂದ್ರ ಮೋದಿ ಅವರ ಟೈಮು, ಅವ್ರ ಕೆಲ ಅಧಿಕಾರ ಇದೆ, ಮೈತ್ರಿ ಪಕ್ಷಗಳ ಜೊತೆಗಿನ ಬೆಂಬಲ ಇದೆ ಅವರಿಗೆ, ಅನೇಕ ರಾಜ್ಯಗಳಲ್ಲಿ ಗೆಲ್ತಾ ಇದ್ದಾರೆ ಅವರು. ನಾನು ಈ ಹೆಸರು ಇಡ್ತಾ ಇದ್ದೀನಿ, ನನಗೆ ರಾಮ ಇಷ್ಟ, ನನಗೆ ನಾನು ಅಯೋಧ್ಯೆ ಕಟ್ಟಿದೋ ನಾನು, ಅಯೋಧ್ಯೆಯಲ್ಲಿ ಮುಖ್ಯವಾಗಿ ಗರ್ಭಗುಡಿ ಒಳಗಡೆ ಹೋಗಿ ಅದನ್ನು ಇನಾಗ್ರೇಷನ್ ಮಾಡಿದೋ ನಾನು. ರಾಮ ಅಂತಿಟ್ಟರೆ ನಿಮ್ಮ ತಕರಾರು ಅಂತ ಕೇಳಬಹುದು. ದೇ ಮ್ಯಾಸ್ಕ್ ಈಗ ಈ ಒಂದು ಯೋಜನೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದೆಯಲ್ಲ, 2005ರಲ್ಲಿ UPA ಸರ್ಕಾರ ಇದ್ದಾಗ ಮಾನ್ಯ ಮನಮೋಹನ್ ಸಿಂಗ್ ಅವರು ಈ ಯೋಜನೆ ತಗೊಂಡು ಬಂದದ್ದು. ಅವಾಗ 200 ಜಿಲ್ಲೆಗಳಿಗೆ ಅದನ್ನ ಒಂದು ಪೈಲಟ್ ಯೋಜನೆ ಪ್ರಾಯೋಗಿಕವಾಗಿ 200 ಜಿಲ್ಲೆಗಳಿಗೆ ಮಾಡೋದು. ತದನಂತರ 2008 ಅಂತಾರಾಷ್ಟ್ರೀಯ ಮಟ್ಟದ ರಿಸೆಷನ್ ಶುರುವಾದಾಗ ಸಂಪೂರ್ಣ ಇಡೀ ದೇಶಕ್ಕೆ, ಎಲ್ಲ ಜಿಲ್ಲೆಗಳನ್ನು ಸೇರಿಸಿ ಇಡೀ ದೇಶಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಉದ್ದೇಶ ಜನಗಳಿಗೆ ಸಬಲೀಕರಣ ಮಾಡಬೇಕು, ಆರ್ಥಿಕ ಸಬಲೀಕರಣ ಮಾಡಬೇಕು, ಗ್ರಾಮೀಣ ಅಭಿವೃದ್ಧಿ ಆಗಬೇಕು. ಗಾಂಧೀಜಿಯವರ ಕನಸು ಸ್ವರಾಜ್, ಒಂದು ಕೂಲಿ ಭದ್ರತೆ ಸಿಗಬೇಕು. ಇದು ಉದ್ದೇಶ. ಆ ಉದ್ದೇಶ ಸದುದ್ದೇಶ ಇದೆಯಲ್ಲ, ನಿಮಗೆ ಕೇವಲ ಹೆಸರು ಮೇಲೆ ಅಲ್ಲ, ನಿಮಗೆ ಆ ಉದ್ದೇಶದ ಮೇಲೂ ನಿಮಗೆ ತಕರಾರಿದೆ. ಮಾನ್ಯ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಇದು ಡಿಸಾಸ್ಟರ್ ಮಾನ್ಯುಮೆಂಟ್ ಅಂದ್ರು ಈ ನರೇಗಾ ಯೋಜನೆಯನ್ನು. ಡಿಸಾಸ್ಟರ್ ಮಾನ್ಯುಮೆಂಟ್ ಅಂದ್ರು. ಅವ್ರು ಏನಾದ್ರು ಅನ್ಲಿ, ಆದರೆ ಕೋವಿಡ್ ಟೈಮ್ ಅಂತ ಸಮಯದಲ್ಲಿ ಇಡೀ ದೇಶದ ಗ್ರಾಮೀಣ ಭಾರತವನ್ನು ಕಾಪಾಡಿದ್ದೇ ನರೇಗಾ. ಆ ಸಮಯದಲ್ಲಿ ಮೋದಿ ಸರ್ಕಾರ ಕೂಡ ಅದಕ್ಕೆ 1,10,000 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಬಂತು. ಯಾಕಂದ್ರೆ ಅಲ್ಲಿನ ಜನ, ಅವರ ಊರಿನ ಜನ, ಇವನ್ ಗುಜರಾತಿನ ಜನ ಗ್ರಾಮೀಣ ಭಾರತದಲ್ಲಿ ಹೋಗಿ ನರೇಗಾ ಕೂಲಿ ಕೆಲಸ ಮಾಡ್ತಾ ಇದ್ರು. ಬಟ್ ತದನಂತರ ನೀವೇನ್ ಮಾಡಿದ್ರಿ, 2022-23ಕ್ಕೆ 80,000 ಕೋಟಿ ಏನೋ, 23-24 60,000 ಕೋಟಿ ತಂದ್ಬಿಡ್ತಾರೆ. ಅಂದ್ರೆ ನಿಮ್ಗೆ ಉದ್ದೇಶ ಇದೆಯಲ್ಲ, ಆ ಉದ್ದೇಶನೂ ನಿಮ್ಗೆ ಇಷ್ಟ ಇಲ್ಲ, ಅದನ್ನ ಆರ್ಥಿಕವಾಗಿ ಅದನ್ನ ಕಮ್ಮಿ ಮಾಡ್ಕೊಂಡು ಬರ್ತೀರಿ ನೀವು. ಇವನ್ ಮಮತಾ ಬ್ಯಾನರ್ಜಿ ಪ್ರೊಟೆಸ್ಟ್ ಮಾಡಿದ್ರು, ನಮಗೆ ನರೇಗಾ ಹಣವನ್ನು ನೀವು ಬಿಡುಗಡೆ ಮಾಡ್ತಿಲ್ಲ ಅಂತೇಳಿ. ಕರ್ನಾಟಕದಲ್ಲೂ ಕೂಡ ನಮ್ಮ ಸರ್ಕಾರ ಬಂದಾಗ, ಸಿದ್ದರಾಮಯ್ಯ ಸರ್ಕಾರ ಬಂದಾಗ 2016-17ರಲ್ಲಿ ನಮಗೆ 3,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿರ್ಲಿಲ್ಲ, ವರ್ಷಗಟ್ಟಲೆ ಬಿಡುಗಡೆ ಆಗಿರ್ಲಿಲ್ಲ. ನಾವು ಇದೆಲ್ಲ ಹೋರಾಟ ಮಾಡಿ ತಗೋಬೇಕಾಗಿ ಬರೋ ಪರಿಸ್ಥಿತಿ ಬಂತು. ಆದ್ರೆ ಈ ಯೋಜನೆಯ ಉದ್ದೇಶವನ್ನು ನೀವು ಅರ್ಥ ಮಾಡ್ಕೊಳ್ದಲೆ ಅದನ್ನು ಕೂಡ ಡೈಲ್ಯೂಟ್ ಮಾಡಿ 40% 60% ಹೇಳ್ತಾ ಇದ್ರಲ್ಲ, ಇದು ಕೇಂದ್ರ ಸರ್ಕಾರದ ಡೋಂಗಿತನಕ್ಕೆ, ದಿವಾಳಿತನಕ್ಕೆ, ದಾರಿದ್ರ್ಯತನಕ್ಕೆ ಸಾಕ್ಷಿ. ಕೃಷಿ ಸಮ್ಮಾನ ಕೊಡ್ತೀವಿ ನಾವು, ರೈತರ ಖಾತೆಗಳಿಗೆ ಹಣ ಹಾಕ್ತೀವಿ, ನಾವು ರೈತರನ್ನ ಮರ್ತಿಲ್ಲ. ಅದು ಕೂಡ ರೈತಾಪಿ ವರ್ಗನೇ ಇರ್ತಾರೆ, ಕೃಷಿ ಕೂಲಿ ಆಳುಗಳು ಇರ್ತಾರೆ. ನಾವು ಕೃಷಿ ಸಮ್ಮಾನ ಅಂತ ಜಮೀನವರಿಗೆ ದುಡ್ಡು ಕೊಡ್ತಾ ಇದೀವಲ್ವಾ, ನಾವು ಕಡೆಗಣಿಸಿಲ್ವಲ್ಲ ರೈತ. ರಮಾಕಾಂತ್ ಅವರೇ, ನಿಮ್ಮ ಭರವಸೆ ಇತ್ತು 2022 ನಾನು ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀನಿ, ನಿಮ್ಮ ಭರವಸೆ ಇತ್ತು. ಬಟ್ ನೀವು ರಾಜ್ಯಸಭೆಯಲ್ಲಿ ನಿಮ್ಮ ಸರ್ಕಾರದ ಅಂಕಿಅಂಶದ ಪ್ರಕಾರನೇ 2% ಇನ್ಕ್ರಿಮೆಂಟ್ ಆಗ್ತಾ ಇದೆ, ಆದಾಯದಲ್ಲಿ ವೃದ್ಧಿ ಆಗ್ತಾ ಇದೆ ಗ್ರಾಮೀಣ ಭಾರತದಲ್ಲಿ ಅಂತ ನೀವೇ ಹೇಳಿದ್ರಿ. 2% ಆದರೆ ನಿಮ್ಗೆ 20 ವರ್ಷ ಬೇಕು ಅವ್ರು ಆರ್ಥಿಕ ಡಬಲ್ ಆಗ್ಲಿಕ್ಕೆ. 22 32 42 ಆಯ್ತದೆ ಅವಾಗ. ಸೊ ಅಂದ್ರೆ ನೀವು ಫೇಲ್ಯೂರ್ ಆಗಿದ್ದೀರಿ ಅಂತ. ಮಾನ್ಯ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೂಪಾಯಿ ಹಣವನ್ನ ರೈತರ ಸಾಲವನ್ನ ಮನ್ನಾ ಮಾಡಿದ್ಮೇಲೆ ನೀವು ಅದು ಮಾಡೋಕ್ಕಾಗಿಲ್ಲ ನಿಮ್ಮ ಕೈನಲ್ಲಿ. ಆಯ್ತಾ? ಎಲ್ಲಾ ಬೆಲೆ ನೀವು ರೈತರು ಪಂಪ್ ಸೆಟ್ಗೆ ಡೀಸೆಲ್ ಉಪಯೋಗಿಸ್ತಾರೆ, 100 ರೂಪಾಯಿ ಕೊಟ್ಟು ಉಪಯೋಗಿಸ್ಬೇಕು. ನೀವು ಕೂಡ 6,000 ರೂಪಾಯಿ ಅಲ್ಲೇ ಹೋಗ್ಬಿಡ್ತದೆ. ಕೊಡಿ 40 ರೂಪಾಯಿ ಕೊಡಿ, ಪಂಪ್ಸ್ ನೀವು ಕೊಡಿ, ಡೀಸೆಲ್ನ ಕೊಡಿ, 60 ರೂಪಾಯಿ ಕೊಡಿ, ಅದ್ರ ಮೇಲೆ ಇರ್ತದೆ ತೆರಿಗೆಯನ್ನು ತೆಗೆದಾಕಿ. ನೀವು ಹಂಗಿದ್ರೆ ರಾಜ್ಯದ ಪಾಲು ಬಿಡಿ, ಯಾಕಂದ್ರೆ ಆ ಥರ ಪರಿಸ್ಥಿತಿ ನೀವು ತಂದಿದ್ದೀರಿ. ಎರಡನೇದಾಗಿ ನಿಮಗೆ ನರೇಗಾ ಮೇಲೆ ಯಾಕೆ, ಮಹಾತ್ಮ ಗಾಂಧಿ ಮೇಲೆ ಯಾಕೆ ಅಸಮಾಧಾನ ಅಂತ ನೀವು ನಮ್ಗೆ ಹೇಳಿ. ನಿಮ್ಮ ಪಕ್ಕದಲ್ಲೇ ಕುಂಡಿಸ್ಕೊಂಡು ಒಬ್ಬರು BJP MP ಸಾಧ್ವಿ ಪ್ರಜ್ಞಾ ಠಾಕೂರ್ ಅವರ ಪಕ್ಕದಲ್ಲಿ ಕುಂಡಿಸ್ಕೊಂಡು ಅವ್ರೇನಂದ್ರು, ಮಹಾತ್ಮ ಗಾಂಧಿ ದೇಶದ್ರೋಹಿ, ನಾಥುರಾಮ್ ಗೋಡ್ಸೆ ದೇಶ ಭಕ್ತ ಅಂದ್ರು. ನೀವು ಪಕ್ಕದಲ್ಲಿ ಕೂತ್ಕೊಂಡು ನೀವು ಅವ್ರ ಮೇಲೆ ಕ್ರಮ ತಗೊಂಡ್ರ, ಆಕ್ಷನ್ ಮಾಡಿದ್ರ?
ಬಿಜೆಪಿ ಆಕ್ಷನ್ ತಗೊಂತ Okay. ಪ್ರಧಾನಮಂತ್ರಿಗಳು ಆಕ್ಷನ್ ಮಾಡಿದ್ರ ನೀವು ತಗೊಂಡ್ರ ತಗೊಳ್ಳಿಲ್ಲ ನೀವು ಅಂದ್ರೆ ನಿಮಗೂ ಕೂಡ ಮಹಾತ್ಮ ಗಾಂಧಿಯ ಮೇಲೆ ಅಷ್ಟು ಅಸಹನೆ ಅಸೂಯೆ ಇದೆ. Okay. ಮಹಾತ್ಮ ಗಾಂಧಿ ಅವ್ರಿಗೆ ಈ ಅವಮಾನವನ್ನ ದೇಶ ಸಹಿಸಲ್ಲ. ರತನ್ ಈಗ ಈ ಗಾಂಧೀಜಿ ವಿಚಾರ ಅಂತ ಬಂದಾಗ ಸ್ವಾತಂತ್ರ್ಯ ಪೂರ್ವ ಕಾಲಘಟ್ಟದಲ್ಲಿ ಜನಸಂಘವೋ RSSೋ ಅದನ್ನೇನು ಬೇಕಾದ್ರೂ ಕರ್ಕೊಳ್ಳಿ ನೀವು, ಈ ಸಂಘದ ಸಿದ್ಧಾಂತಗಳಿಗೂ ಮಹಾತ್ಮ ಗಾಂಧೀಜಿ ಸಿದ್ಧಾಂತಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿತ್ತು. ಇನ್ಕ್ಲೂಡಿಂಗ್ ಗೋಡ್ಸೆ ಥಿಯರಿಗೂ ಗಾಂಧಿ ಥಿಯರಿಗೂ ಬಹಳಷ್ಟು ವ್ಯತ್ಯಾಸಗಳಿತ್ತು. ಸುಭಾಷ್ಗೂ ಗಾಂಧೀಜಿಗೂ ಬಹಳಷ್ಟು ವ್ಯತ್ಯಾಸಗಳಿತ್ತು. ಭಗತ್ಗೂ ಒಂದಷ್ಟು ವ್ಯತ್ಯಾಸಗಳಿದ್ದಿರಬಹುದು. ಈ ಸಿದ್ಧಾಂತ ಅವತ್ತಿನಿಂದ ರೂಢಿಯಾಗಿ ಬಂದು ಅದೇ ಒಂದು ವಿರೋಧಿ ಸಿದ್ಧಾಂತದಲ್ಲೇ ಇವತ್ತಿಗೂ RSS ಗಾಂಧೀಜಿಯನ್ನು ನೋಡೋ ಮೂಲಕವಾಗಿ RSS ಪ್ರಣೀತವಾಗಿ ಕೇಂದ್ರ ಸರ್ಕಾರ ಇವತ್ತು ಗಾಂಧೀಜಿ ಹೆಸರನ್ನು ಇಂಥ ಯೋಜನೆಗಳಿಂದ ನಾಮಾವಶೇಷ ಮಾಡಬೇಕು ಅನ್ನೋದು ನಿಮ್ಮ ಇಂಟೆನ್ಷನ್ನ ಅಂತ? ಆವಾಗಲೇ ನಾನು ಹೇಳಿದೆ, ನಾವು ಗಾಂಧೀಜಿಯವರ ವಿಚಾರಗಳನ್ನು ರಿಫ್ಲೆಕ್ಟ್ ಮಾಡುವಂಥದ್ದು ಎಲ್ಲ ಒಂದು ಯೋಜನೆಗಳಲ್ಲಿ ಅಂತ ಹೇಳಿದೆ ನಿಮಗೆ. ಅದು ಸ್ವಚ್ಛ ಭಾರತಲ್ಲಿರ್ಬೋದು. ಸ್ವಚ್ಛ ಭಾರತದಲ್ಲಿ ನೀವು ಹೇಳೋದೇ ಗಾಂಧೀಜಿ ವಿರೋಧಿ ಆಗಿದ್ದರೆ ನಾವು ಗಾಂಧೀಜಿಯವರ ಕನ್ನಡಕ ಅನಂತರ ಅವರು ವಾಕಿಂಗ್ ಸ್ಟಿಕ್ ಇಟ್ಕೊಂಡು ನಡ್ಕೊಂಡು ಹೋಗಿರುವಂಥದ್ದನ್ನೇ ಸಿಂಬಲ್ ಯಾಕೆ ಮಾಡಬೇಕಾಗಿತ್ತು ನಾವು, ಅಲ್ವಾ? ಮೋದಿದೇ ಮಾಡ್ಬೋದಾಗಿತ್ತು ನೀವು ಅಂತ. ಅಲ್ಲ, ಗಾಂಧೀಜಿ ವಿರೋಧಿಗಳು ಅಂತ ಹೇಳೋದಾದ್ರೆ ನಾವೇನೋ ಮಾಡಬಹುದಿತ್ತು. ಆದ್ರೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನೀವು ಫುಲ್ ನೋಡಿ, ಗಾಂಧೀಜಿಯವರು ಬಳಸ್ತಾ ಇದ್ದಂತ ಕನ್ನಡಕ ಅದೇ ಸಿಂಬಲ್ ಸ್ವಚ್ಛ ಭಾರತ್ ಅಭಿಯಾನ ಅಂತ. ಆನಂತರ ಅವರು ಕೋಲ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿರುವಂತದ್ದೇ ಒಂದು ಸಿಂಬಲ್ ಆಗಿ ಅದನ್ನ ನಾವು ಪ್ರೊಪಗೇಟ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಗಾಂಧೀಜಿಯವರು ಆವಾಗಲೇ ಆವಾಗಿನ ಕಾಲದಲ್ಲೇ ಅವರು ಈ ದೇಶ ಸ್ವಚ್ಛವಾಗಬೇಕು, ಸ್ವಚ್ಛ ಭಾರತವಾಗಬೇಕು, ಅನಂತರ ನೈರ್ಮಲ್ಯ ಹೈಜೀನ್ಗೆ ನಾವು ಇದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿದರು. ಆನಂತರ ನಾವು ಮೊನ್ನೆ ಇದನ್ನು ಮಾಡಿದ್ವಿ, ಏನಂತ ಹೇಳಿದ್ರೆ ಸ್ವದೇಶಿ ಅಭಿಯಾನ ಅಂತ ಮಾಡಿದ್ವಿ. ಸ್ವದೇಶಿ ಅಭಿಯಾನಲ್ಲಿ ಇಡೀ ದೇಶಾದ್ಯಂತ ಅದು ಸರ್ಕಾರವೂ ಮಾಡಿದೆ, ಆನಂತರ ಪಾರ್ಟಿನೂ ಕೂಡ ತೆಗೆದುಕೊಂಡು ಹೋಗಿದೆ. ಸ್ವದೇಶಿ ಅಭಿಯಾನ ಆವಾಗಲೇ ಗಾಂಧೀಜಿಯವರ ಒಂದು ದೊಡ್ಡ ಕನಸಾಗಿದೆ. ನಾನು ಹೆಸರು ತೆಗೆದಿದ್ದೆ ಹೇಳಿ, ಯೋಜನೆಗಳ ಎಕ್ಸ್ಪ್ರೆಷನ್ ಹೇಳ್ತಾ ಇಲ್ಲ ನಾನು. ಯಾಲ್ನೋ ಯೋಜನೆಗಳನ್ನ ನಾವು ನೋಡಿದ್ವಿ. ಗಾಂಧೀಜಿ ಹೆಸರು ಯೋಜನೆ ನಿಮ್ಗೆ ಏನು ತೊಂದರೆ ತಂದಿತ್ತದು, ತೊಡಕಾಗ್ತಾ ಇತ್ತು ನಿಮ್ಗೆ ಅದು? ನೋಡಿ, ಅವರ ವಿಚಾರವನ್ನು ನಾವು ಮುಂದಿಡಬೇಕು ಅನ್ನುವಂಥದ್ದನ್ನ ಹೆಸರು ಕಿತ್ತಾಕ್ಬಿಡಿ, ನಾವು ಹೇಳ್ತಾ ಇದ್ವಿ. ಹೆಸರು ತೆಗೆದುಬಿಡಿ. ಆನಂತರ ನಾವು ಹೆಚ್ಚಿನ ಯೋಜನೆಗಳಲ್ಲಿ ಕೂಡ ಯಾರ ಒಂದು ಹೆಸರನ್ನಕ್ಕಿಂತನೂ ಈಗ ಪ್ರಧಾನಮಂತ್ರಿ ಇದು ಯಾವುದು ಪ್ರಧಾನಮಂತ್ರಿ ಬೇರೆ ಬೇರೆ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ರತನ್ ರಮೇಶ್ ಪೂಜಾರಿ ಹೆಸರು ಕಿತ್ತಾಕ್ಬಿಡ್ತೀನಿ. ಅವರ ವಿಚಾರಧಾರೆಗಳು ನನಗೆ ಬಹಳ ಇಷ್ಟ. ರತನ್ ಅವರ ಒಂದು ರೇಖಾಚಿತ್ರವನ್ನು ನಾನಲ್ಲಿ ಬರೆದಿದ್ದೀನಿ ನೋಡಿ. ರತನ್ ಅವರು ಒಂದು ವೇಸ್ಟ್ ಕೋಟ್ ಹಾಕೋತಾ ಇದ್ರು, ಆ ವೇಸ್ಟ್ ಕೋಟನ್ನ ಆಕೃತಿಯಲ್ಲೇ ಯೋಜನೆಗಳನ್ನ ಅಂಟಿಸಿದ್ದೀನಿ ನೋಡಿ. ನೋ, ಅದು ಡೆಫಿನೇಷನ್ ಆಗಲಾರದು, ಅದು ಡಿಫೈನ್ ಕೂಡ ಮಾಡಲ್ಲ. ನಾನು ಬಹಳ ಸರಳವಾಗಿ ಕೇಳ್ತಾ ಇದ್ದೆ, ಯೋಜನೆಗಳ ಎಕ್ಸ್ಪ್ಲನೇಷನ್ ವಿ ಆಲ್ ನೋ. ನಾನು ಕೇಳ್ತಿರೋದು ಈ ಒಂದು ಅಂದರೆ ಇದೇನಾಗುತ್ತೆ, ಯೋಜನೆ ಇದೆಯಲ್ಲ, ಯಾರಾದರೂ ಮಾಡಿರಲಿ, ಇದು ಕೇಂದ್ರ ಸರ್ಕಾರ ಯಾವ ಸರ್ಕಾರವಾದರೂ ಮಾಡಿದರೂ ಕೂಡ ಈ ಗ್ರಾಮೀಣ ಭಾಗದಲ್ಲಿ ಇದರಿಂದ ಎನ್ನುವಂಥ ಅಭಿವೃದ್ಧಿ ಆಗಿಬಿಡ್ತಿದೆ ಅಂತ ಅಲ್ಲ. ಈ ಯೋಜನೆಯ ಪರ್ಪಸ್ ಇದೆಯಲ್ಲ, ಭಾಳ ಇಂಪಾರ್ಟೆಂಟ್ ಇದು. ಇದು ಯಾವುದೋ ದೊಡ್ಡ ಬ್ರಿಡ್ಜ್ ಕಟ್ಬಿಟ್ರು ಇವರು, ಯಾವುದೋ ಒಂದು ಟವರ್ ಕಟ್ಬಿಟ್ರು ಅಲ್ಲ. ಆ ಮನುಷ್ಯನಿಗೆ ಒಂದು ಉದ್ಯೋಗ ಸಿಗಬೇಕು. ಹಳ್ಳಿಗಳ ಮಟ್ಟದಲ್ಲಿ ಕೆರೆಗೆ ಒಂದು ಹೂಳು ಎತ್ತಾರೆ, ಸಣ್ಣ ಸಣ್ಣ ಬ್ರಿಡ್ಜ್ ಕಟ್ತಾರೆ, ಅಂದರೆ ಸೇತುವೆಗಳು ಕಟ್ಕೊಳ್ತಾರೆ, ಚೆಕ್ ಡ್ಯಾಮ್ ಕಟ್ಕೊಳ್ತಾರೆ, ಯಾವುದೋ ಒಂದು ರಸ್ತೆ ಹಾಳಾಗಿದೆ ರಸ್ತೆ ಮಾಡ್ಕೊಳ್ತಾರೆ, ಗುಂಡಿ ಮುಚ್ತಾರೆ, ಒಂದಷ್ಟಲ್ಲಿ ಮರಗಳನ್ನ ನೆಡುವಂಥ ಕೆಲಸಗಳಾಗ್ತವೆ. ಇದೇನಾಗುತ್ತೆ, ಪರಿಸರವೂ ಇದಾಗಬೇಕು, ಆ ಮನುಷ್ಯನಿಗೆ ಕೂಲಿ ತಲುಪಬೇಕು. ಅವನಿಗೆ ಯಾವಾಗ ಅವನಿಗೆ ಕೂಲಿ ಕೆಲಸ ಇರಲ್ವಲ್ಲ, ಒಂದು 60 ದಿನ ಇರ್ಬೋದು ಈ ಕೂಲಿ ಕೆಲಸ, ಕಟಾವು ಒಂದು 30, ಬಿತ್ತನೆ ಆ ಸಂದರ್ಭದಲ್ಲಿ ಒಂದು 30 ದಿನ ಇರ್ಬೋದು. 60 ದಿನ ಬಿಟ್ಟು 300 ದಿನಗಳಲ್ಲಿ ಅಂಥದ್ದೇನು ಕೆಲಸ ಸಿಗಲ್ಲ ಅವನಿಗೆ. ಆ ಸಂದರ್ಭದಲ್ಲಿ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಇದು. ಇದೇನು ಗಾಂಧೀಜಿ ಹೇಳಿದ್ದೇನು, ಗ್ರಾಮಗಳು ಬಲಿಷ್ಠವಾಗಬೇಕು, ಗ್ರಾಮ ಸ್ವರಾಜ್ಯಗಳಾಗಬೇಕು ಅಂಥೇಳಿ. ಆ ಕಾರಣಕ್ಕೆ ಅವ್ರ ಹೆಸರಿಗೆ ಮ್ಯಾಚ್ ಆಗುವ ರೀತಿಯಲ್ಲಿ ಯೋಜನೆ ಇತ್ತು. ಇದರಲ್ಲಿ ತೆಗೆಯೋ ಮೂಲಕವಾಗಿ ತಮ್ಮ ಯಾವುದೋ ಸೈದ್ಧಾಂತಿಕ ವೈರುಧ್ಯವನ್ನು ವಿರೋಧವನ್ನು ಇಲ್ಲಿ ಸೇಡು ತೀರಿಸ್ಕೊಳ್ಳೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ಬಿಹೇವ್ ಮಾಡ್ತಿದ್ದೆ. ನಾವೇನು ಗಾಂಧೀಜಿ ವಿರುದ್ಧ ಇಲ್ವಲ್ಲ, ನಾನು ಹೇಳಿದ್ನಲ್ಲ ಆವಾಗಲೇ, ಹೆಸರು ಏನು ಮಾಡಿದ್ದು ಅಂತ. ಗಾಂಧಿ ಪ್ರಣೀತ ಸಮಾಜವಾದ ಸಬರಮತಿ ಆಶ್ರಮವನ್ನು ಇದು ರೀಬಿಲ್ಡ್ ಮಾಡಿದ್ಯಾರು 1500 ಕೋಟಿಯಲ್ಲಿ. ಆನಂತರ ಚೈನಾ ಪ್ರೆಸಿಡೆಂಟ್ ಬಂದಾಗ ನಾವು ಕರ್ಕೊಂಡು ಹೋಗಿದ್ದು ಎಲ್ಲಿಗೆ, ಸಬರಮತಿ ಆಶ್ರಮಕ್ಕೆ. ಯಾಕೆ, ಇಡೀ ಪ್ರಪಂಚಕ್ಕೆ ಗಾಂಧಿಯವರ ವಿಚಾರ ತಿಳಿಲಿ ಅಂತ ಹೇಳಿದೆ. ಯಾವತ್ತು ಅವರು ಚೈನಾದ ಪ್ರಧಾನಿ ಜಿ ಜಿನ್ಪಿಂಗ್ ಅವ್ರ ಹೆಸರು ಜಿ ಜಿನ್ಪಿಂಗ್ ಅವರು ಮತ್ತೆ ನರೇಂದ್ರ ಮೋದಿ ಅವರು ಅಲ್ಲಿ ಭೇಟಿಯಾದಾಗ ಇಡೀ ಪ್ರಪಂಚಕ್ಕೆ ಈ ಆಶ್ರಮದ ಬಗ್ಗೆ ತಿಳಿಯುತ್ತೆ, ಗಾಂಧೀಜಿಯವರ ಬಗ್ಗೆ ತಿಳಿಯುತ್ತೆ. ಗಾಂಧೀಜಿ ಬಂದಾಗ ತಿಳಿಯುತ್ತೆ ಅಂತ ಹೇಳಿ ಗಾಂಧೀಜಿ ಮೊದಲೇ ಗೊತ್ತು. ನಿಮ್ದೆಲ್ಲ ಹಣೆ ಬರ ನೋಡಿದ್ದೇವೆ. ಪಾಪ ಮನುಷ್ಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಯಾರು ಇವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರೆ
ರೇ, ಆ ಯಪ್ಪನ ಏನು ಹೋರಾಟ, ಉಲ್ಟಾ ಹೇಳ್ತೀರಾ? ಭ್ರಷ್ಟಾಚಾರದ ಇಲ್ಲ, ವಿರೋಧ ಉಲ್ಟಾ ಹೋರಾಟವನ್ನ ಹೇಳ್ತೀರಿ. ಹೈಜಾಕ್ ಮಾಡಿ ರೇ, ಪಾರ್ಟಿ ಮಾಡಿ ಚರ್ಚೆ ಆ ಯಪ್ಪನ ಸೈಡಿಗೆ ಕಳಿಸ್ತವ್ರು ನೀವು. ಈ ಬರೀ ಇಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ಚೇಂಜ್ ಮಾಡಿದ್ರು ಅಷ್ಟೇ ವಿಷಯನ ಇಲ್ಲಿ ಮೇಲ್ನೋಟಕ್ಕೆ ಯಾರೇ ಆದರೂ ಚರ್ಚೆಗೆ ತೆಗೆದುಕೊಳ್ಳುವಂಥ ವಿಚಾರ ಏನಂದರೆ ಗಾಂಧೀಜಿ ಹೆಸರು ಚೇಂಜ್ ಮಾಡಿಬಿಟ್ರು, ರಾಮ್ಜಿ ಅಂತ ಇಟ್ಬಿಟ್ರು ಅಂತ. ಇದರ ಆಚೆಗೆ ಒಂದು ವಿಷಯ ಇದೆ ಇಲ್ಲಿ, ಇದು ರಾಜ್ಯ ಸರ್ಕಾರಗಳ ಎಕ್ಸ್ಚೆಕರ್ಗೆ, ರಾಜ್ಯ ಸರ್ಕಾರಗಳ ಖಜಾನೆಗೆ ದೊಡ್ಡ ಮಟ್ಟದಲ್ಲಿ ಈ ನೀತಿಯಿಂದ ಹೊರೆಯಾಗುತ್ತೆ. ಹೇಗೆ ಅಂದರೆ 100 ರೂಪಾಯಿ ನಾನು ಮನ್ರೇಗಾ ಯೋಜನೆ ಅಥವಾ ಜಿ ರಾಮ್ಜಿ ಯೋಜನೆ ಅಂತ ಖರ್ಚು ಮಾಡಬೇಕಾದ್ರೆ 60 ರೂಪಾಯಿ ಕೇಂದ್ರ ಕೊಡುತ್ತೆ, 40 ರೂಪಾಯಿ ರಾಜ್ಯ ಕೊಡುತ್ತೆ ಅಂತ. ಈ 40 ರೂಪಾಯಿ ರಾಜ್ಯ ಕೊಡೋದು ಮೊದಲು ಇರಲಿಲ್ಲ, ಕೇಂದ್ರವೇ ಭರಿಸಬೇಕಾಗಿತ್ತು. ಈಗ ಏನಾಗ್ತಾ ಇದೆ, ಇದರಲ್ಲಿ 40 ರೂಪಾಯಿ ರಾಜ್ಯ ಕೊಟ್ಟಾಗ ಗ್ಯಾರಂಟಿ ಯೋಜನೆ ಮಾಡಿಬಿಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೊರಟಿದ್ದಾಗ ರಾಜ್ಯ ಸರ್ಕಾರಗಳಿಗೆ ಕಡಿವಾಣ ಹಾಕುವಂಥ ಕೆಲಸ ಕೂಡ ಯೋಜನೆಯಿಂದ ಆಗುತ್ತೆ. ಸತೀಶ್ ಅವ್ರ ನನ್ನ ಪಾಯಿಂಟ್ ಭಾಳ ಸರಳವಾಗಿದೆ ಇಲ್ಲಿ. ರಾಜ್ಯ ಸರ್ಕಾರಗಳ ಬೊಕ್ಕಸ ಇದೆಯಲ್ಲ ಅದಕ್ಕೂ ಕಡಿವಾಣ ಹಾಕದಂತಾಗುತ್ತೆ. ಒಂದು ವೇಳೆ ರಾಜ್ಯ ಸರ್ಕಾರ 40 ರೂಪಾಯಿ ಕೊಡೋಕ್ಕಾಗಲಿಲ್ಲ, ಸ್ಟ್ರೈಟ್ ಅವೇ ಬರ್ತಕ್ಕಂಥ ಬ್ಲೇಮ್ ಏನು ಅಂದರೆ ರಾಜ್ಯ ಸರ್ಕಾರಗಳ ಮೇಲೆ, ನೋಡಿರಿ ನಾವೆಲ್ಲ ನಮ್ಮ ಕೇಂದ್ರದಿಂದ 60 ರೂಪಾಯಿ ಕೊಟ್ಟಿದ್ದೀವಿ, 40 ರೂಪಾಯಿ ಇವ್ರು ಬಿಡುಗಡೆ ಮಾಡಿಲ್ಲ, ಬಿಡುಗಡೆ ಮಾಡೋಕ್ಕೆ ಹೇಳ್ರಿ, ಇವರು ಇಲ್ಲಿ ಹಿಂಗೆ ಮಾಡ್ತಾರೆ ಅಂತೇಳಿ. ವೆರಾಸ್ ಈ ಸೆಸ್ ಅಂತ ಇದೆ, ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ಒಂದು ಕಾಲಕ್ಕೆ ಸೆಸ್ ಅನ್ನೋದು 100 ರೂಪಾಯಿ ಇದ್ದರೆ ಅದರಲ್ಲಿ 50 ಪೈಸೆ 30 ಪೈಸೆ ಸೆಸ್ ಅಂತಿತ್ತು. ಅದಕ್ಕಿಂತ ಮನಮೋಹನ್ ಸಿಂಗ್ ಅವರು ಬಿಡೋ ಕಾಲಘಟ್ಟಕ್ಕೇನೆ 12 ರೂಪಾಯಿವರೆಗೂ ಹೊರಟೋಗಿತ್ತದು. ಈಗ 29 ರೂಪಾಯಿವರೆಗೂ ಬಂದುಬಿಟ್ಟಿದೆ. ಮತ್ತು ಈ ಸೆಸ್ಸು ನಯಾ ಪೈಸೆ ಕೂಡ ಯಾವುದೇ ರಾಜ್ಯ ಸರ್ಕಾರಗಳ ಬೊಕ್ಕಸಕ್ಕೆ ಬರಲ್ಲ. ಇದನ್ನೇನು ಮಾಡ್ತಾರೆ, ನಾನು ಗ್ರಾಮದಲ್ಲಿ ನೀರು ಬಿಡ್ತೀನಿ, ನಾನು ಒಂದು ರಸ್ತೆ ಮಾಡ್ತೀನಿ, ಗ್ರಾಮ ಸಡಕು, ಅದು ಇದು ಅನ್ನೋ ಹೆಸರಲ್ಲಿ ಸೆಸ್ಸನ್ನು ತೊಗೊಂಡೆ ಅಂತ ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೇಳಿದ್ರೆ ನಾನು ಸೆಸ್ಸು ನನಗೆ ಕೊಡಿ, ನನ್ನ ಪಾಲದು ಅಂತ ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ, ದೊಡ್ಡ ಹೊರೆ ಆಗಲ್ವ? ಇದರ ಹಿಂದೆ ಇರ್ತಕ್ಕಂಥ ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೇಮ್ದಾಯ್ತು. ಈಗ ಇದ್ರ ಕಥೆ ಏನೀಗ ಅಂತ ಖಂಡಿತ ರಮಾಕಾಂತ್ ಅವರು, ಒಂದು ಕಡೆ ಗಾಂಧೀಜಿಯವರ ಹೆಸರನ್ನು ತೆಗೆದಿರೋದು ಒಂದು ನಿಜವಾದ ಭಾರತೀಯರಿಗೆ ನೋವಾಗೇ ಆಗ್ತದೆ. ಅದು ಒಂದು ಗಾಯ. ಆದರೆ ರಾಜ್ಯಗಳ ಮೇಲೆ ನೀವು ಹೇಳಿದಾಗೆ 100 ನೀವು 60-40 ರೇಷಿಯೋನ ತಗೊಂಡಿದ್ದಾರೆ. ಮೊದಲು ನಿಮಗೆ ಮನ್ರೇಗಾದಲ್ಲಿ 100% ಚುನಾವಣೆಗಳಿಗಿದ್ದ ಗ್ಯಾರಂಟಿ ಯೋಜನೆಗಳ ಪ್ರಚಾರಕ್ಕೆ ನಿಮ್ಗೆ ಹಣ ಇರಲ್ಲ, ಇನ್ಮೇಲೆ ಯೋಜನೆ ಕೊಡಕ್ಕೆ ನಿಮ್ಮ ಕೈಲಿ ಆಗಲ್ಲ. ಅದು ಕೊಟ್ಟರೆ ಸಂಬಳ ಕೊಡಕ್ಕೆ ದುಡ್ಡಿರಲ್ಲ ನಿಮಗೆ ಮೇಲೆ. ಹೌದು, ಈಗ ಅದೇ ರೀತಿನೇ ಆಗಿರೋದು. ಯಾಕಂತ ಹೇಳಿದ್ರೆ ನೋಡಿ, ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಫಸ್ಟ್ 100% ಹಣವನ್ನ ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು, ಮತ್ತೆ 100 ದಿನಗಳ ಕೂಲಿ ಇತ್ತು. ಈಗ ನೋಡಿ ಅದು ಹೇಗೆ ಮಾಡಿದ್ದಾರೆ, 125 ದಿವಸ ಹೆಮ್ಮೆಗೋಸ್ಕರ ರೈಸ್ ಮಾಡಿದ್ದಾರೆ. ಆದ್ರೆ ಈ 40 ರೂಪಾಯಿ ಇಲ್ಲಿಂದ ರಾಜ್ಯ ಸರ್ಕಾರದ ಎಕ್ಸ್ಚೆಕರ್ ಇಂದ ಕೊಡಬೇಕಾಗ್ತದೆ. ಇಲ್ಲಿ ಏನಾಗ್ತದೆ, ಈಗಾಗಲೇ ಅನೇಕ ಒಂದು ಫೈನಾನ್ಷಿಯಲ್ ಸಂದಿಗ್ಧತೆಗಳನ್ನ ವಿವಿಧ ರಾಜ್ಯಗಳು ವಹಿಸ್ಕೊಂಡು ಬಂದಿದೆ. ಮತ್ತೆ ಮನ್ರೇಗಾ ಅಂತ ಏನು ಹಿಂದಿನ ಸ್ಕೀಮ್ ಇತ್ತು, ಅದನ್ನ ತುಂಬಾ ಲಾಗು ಮಾಡಿರುವಂತದ್ದು ಕರ್ನಾಟಕ ಮತ್ತೆ ತಮಿಳುನಾಡು, ಬಿಜೆಪಿಯೇತರ ರಾಜ್ಯಗಳಲ್ಲಿ. ನಾನು ಆ ಸ್ಟ್ಯಾಟಿಸ್ಟಿಕ್ಸ್ ನಾವು ಗಮನಿಸಿದಾಗ ನಮಗೆ ಕಂಡು ಬರ್ತಕ್ಕಂಥದ್ದೇನು, ಬಿಜೆಪಿಯೇತರ ರಾಜ್ಯಗಳಲ್ಲಿ ಅತಿ ಹೆಚ್ಚು ಈ ಒಂದು ಸ್ಕೀಮ್ಗಳನ್ನ ಇದು ಮಾಡಿ ಲಾಗು ಮಾಡಿದ್ದಾರೆ. ಈಗ ಏನಾಗುತ್ತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಇದು ಒಂದು ಫೈನಾನ್ಷಿಯಲ್ ಬರ್ಡನ್ ಆಗ್ತದೆ. ಈಗಾಗಲೇ ನಮಗೆ ಗೊತ್ತಾಗಿದೆ, ನಮ್ಮ ಇದರಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಬಂದ ನಂತರ ಯಾವುದೇ ರೀತಿಯ ಒಂದು ಆರ್ಥಿಕ ಮುಗ್ಗಟ್ಟು ಅಂತಕ್ಕಂಥ ಅಂದ್ರೆ ಇಂಟರ್ನಲ್ ಆಗಿ ಫೇಸ್ ಮಾಡ್ತಾ ಇದೆ. ಆದ್ರೆ ಹೇಳ್ಕೊಳಕ್ಕಾಗಲ್ಲ ಸರ್ಕಾರಗಳು, ಆದ್ರೆ ಆಂತರಿಕವಾಗಿ ಅದರ ಬವಣೆಗಳು ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಅದು ತೋರ್ತಾ ಇದೆ. ಆದ್ರೆ ಇಲ್ಲಿ ಸರ್ಕಾರ ಏನು 56 ಇಂಚಿನ ಮನುಷ್ಯ 100% ಹಣ ಕೊಡೋ ತಾಕತ್ತಿಲ್ವಾ? ಅವತ್ತು 30 ಇಂಚಿನ ಮನಮೋಹನ್ ಸಿಂಗ್ 100% ಹಣನ ಬಿಡುಗಡೆ ಮಾಡಿದ್ರು. ಏನೋ ಒಂದು ರಾಷ್ಟ್ರೀಯ ಯೋಜನೆ ಇದು, ಏನು ಗ್ರಾಮಗಳಲ್ಲಿ ಸ್ವಾವಲಂಬನೆ ಆಗಬೇಕು, ಪ್ರತಿ ಜನರಿಗೂ ಏನು ಒಂದು ಕೂಲಿ ಅಂತಕ್ಕಂಥದ್ದು ಖಾತ್ರಿ ಇರಬೇಕು, ಯಾವ ದಿನಾನೂ ಅವರು ನಿರುದ್ಯೋಗದಿಂದ ಇರಬಾರ್ದು ಅಂತ ಆ ಜೀವನೋಪಯೋಗಕ್ಕೆ ಇಟ್ಟಂತದ್ದನ್ನ 100% ಕೊಟ್ಟಿದ್ದನ್ನ ಇವರು ಇದು 60-40 ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ನಟರಾಜ್ ಗೌಡ್ರೆ, ಈಗ ನೀವಾಗಲಿ ದೇಶದ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಅಥವಾ ಬಿಜೆಪಿಯವರೇ ಆಗಲಿ ಎಲ್ಲರೂ ಗ್ಯಾರಂಟಿ ಹಿಂದೆ ಬಿದ್ದಿದ್ದೀರಿ ನಿರ್ವಿವಾದವಾಗಿ. ಮೋದಿಯವರು ಗ್ಯಾರಂಟಿ ಅಂತಾರೆ, ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಪ್ರಚಾರಗಳು ಗ್ಯಾರಂಟಿ ಯೋಜನೆ ಅಂತಲೇ ಇದ್ದಾಗ, ಗ್ಯಾರಂಟಿ ಯೋಜನೆಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಹಸಿವಿನಿಂದ ಬಳಲಬಾರ್ದು. ಅವನಿಗೊಂದು ಮಿನಿಮಮ್ ಆಗಿ ಒಂದು 2,000 ರೂಪಾಯಿ ಅಕೌಂಟಿಗೆ ಮಹಿಳೆಗೆ ಬಿದ್ದರೆ ಆ ಮನೆಗೆ ಒಂದು ಅನುಕೂಲ ಆಗುತ್ತೆ. ಮತ್ತು ಎಕನಾಮಿಕ್ ವೀಲ್ ಇದೆಯಲ್ಲ, ಈ ಆರ್ಥಿಕ ಚಕ್ರದಲ್ಲಿ ಅದು ಮಾರ್ಕೆಟಿಗೆ ಬರುತ್ತದು ಹಣ, ಅದರಿಂದ ಒಂದು ಚೈತನ್ಯಶೀಲವಾಗುತ್ತೆ ಇಡೀ ದೇಶದ ಅರ್ಥವ್ಯವಸ್ಥೆ ಅಂತೇಳಿ ಅದರ ಇಡೀ ಉದ್ದೇಶ ಇರೋದು. ಸೊ ಇಲ್ಲಿ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಒಂದು ಕಡೆ 40% ನಾಟ್ 40 ರೂಪಾಯಿ 40% ನೀನು ಹಾಕು ಅನ್ನೋದು ಒಂದು ವಿಚಾರ ಇದೆಯಲ್ಲ, ಈ ಗ್ಯಾರಂಟಿ ಯೋಜನೆಗಳ ಮೂಲ ಪರ್ಪಸ್ಸನ್ನು ಬುಡಮೇಲೆ ಮಾಡ್ತಾ ಇದೆಯಾ ಇದು ಅಂತ ನೋಡಿ. ಸ್ವತಂತ್ರ ಬಂದಾಗಿಂದನೂ ಕೂಡ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಎಲ್ಲ ಸರ್ಕಾರಗಳು ತೊಗೊಂಡು ಬಂದಿದೆ. ಆಗ ನಾವೇನು ಮಾಡ್ತಾ ಇದ್ವಿ, ಆರೋಗ್ಯ, ಶಿಕ್ಷಣ ಮತ್ತು ವಸತಿಗೆ ಭಾಳ ಒತ್ತು ಕೊಟ್ಟಿದ್ವಿ, ನೀರಾವರಿಗೆ ಒತ್ತು ಕೊಟ್ಟಿದ್ವಿ. ನಾವು ಸರ್ಕಾರಿ ಆಸ್ಪತ್ರೆಗಳು ಯಾಕೆ ಕಟ್ಟಿದ್ದು, ಉಚಿತವಾಗಿ ಜನಗಳಿಗೆ ಅನುಕೂಲ ಆಗಲಿ ಅಂತ. ಸರ್ಕಾರಿ ಶಾಲೆಗಳು ಯಾಕೆ ಕಟ್ಟಿದ್ದು, ಉಚಿತವಾಗಿ ಶಿಕ್ಷಣ ಸಿಗಲಿ ಅಂತ.
ಅವ್ರಿಗೆ ಪಿನ್ಷನ್ ಯಾಕೆ ಕೊಡ್ತಾರೆ 60%, 60 ವರ್ಷ ಆದ್ಮೇಲೆ ವೃದ್ಧಾಪ್ಯ ವೇತನ ಅಂತ ಕೊಟ್ಟಿದ್ದಾಕೆ, ವಿಧವಾ ವೇತನ ಅಂತ ಕೊಟ್ಟಿದ್ದಾಕೆ, ಅಂಗವಿಕಲ ವೇತನ ಅಂತ ಯಾಕೆ ಕೊಟ್ಟಿದ್ದಾಕೆ ಅಂದರೆ ಅವ್ರಿಗೆ ಒಂದು ಸಾಮಾಜಿಕ ಭದ್ರತೆ ಇರಲಿ, ಜೀವನದಲ್ಲಿ ಭದ್ರತೆ ಇರಲಿ ಅಂತ. ಅದರ ಮುಂದುವರೆದ ಭಾಗಗಳಷ್ಟೇ ಗ್ಯಾರಂಟಿ ಯೋಜನೆಗಳಂದ್ರೆ, ಇದು ಸಾರ್ವತ್ರಿಕ ಮೂಲ ಆದಾಯ ಅಂತ ಏನೋ ಪರಿಕಲ್ಪನೆ ಇದೆ, ಅದರ ಮುಂದುವರೆದ ಭಾಗ ಕರ್ನಾಟಕ ಸರ್ಕಾರ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದೆ. ಅದರಿಂದ ತಲಾ ಆದಾಯ 2 ಲಕ್ಷ ರೂಪಾಯಿ ದಾಟಿದೆ. ಇದು ಇಡೀ ದೇಶಕ್ಕೆ ಒಂದು ಮಾದರಿ ಆಗುತ್ತೆ. ಸೋಷಿಯಲ್ ಆಡಿಟಿಂಗ್ ಮಾಡಿ, ಒಂದು ಸ್ಟಡಿ ಮಾಡಿ ಇದನ್ನ ಇಡೀ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಅವಕಾಶಗಳು ಸರ್ಕಾರಕ್ಕಿದೆ. ಕೇಂದ್ರ ಸರ್ಕಾರ ಮಾಡಲಿ, ಇಡೀ ದೇಶಕ್ಕೆ ಇಂಪ್ಲಿಮೆಂಟ್ ಮಾಡಲಿ, ನಾವು ಸ್ವಾಗತ ಮಾಡ್ತೀವಿ. ಆದರೆ ನೀವು ನರೇಗಾ ಯೋಜನೆಯನ್ನ ಡೈಲ್ಯೂಟ್ ಮಾಡ್ತಾ ಇರೋದಿದೆಯಲ್ಲ, ನಿಮಗೆ ನರೇಗಾ ಯೋಜನೆ ಮೇಲೆ ಮುಂಚೆಯಿಂದನೂ ದ್ವೇಷ, ಅಸೂಯೆ ಇತ್ತು. ಕೇಂದ್ರ ಸರ್ಕಾರ ಅದನ್ನು ಕಂಡ್ರೆ ಯಾಕೆ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ. ಹಣವನ್ನ ಇನ್ಕ್ರೀಸ್ ಮಾಡೋ ಸಮಯದಲ್ಲಿ ಹಣವನ್ನು ಇನ್ಕ್ರೀಸ್ ಮಾಡದಲ್ಲೇ 2020ರಲ್ಲಿ 1 ಲಕ್ಷ ಯೋಜನೆ ಸ್ಟಾಪ್ ಮಾಡಿಲ್ವಲ್ಲ ಗೌಡ್ರೆ ಅವರು? ಇಲ್ಲ. ಈಗ ನರೇಂದ್ರ ಮೋದಿ ಅವ್ರು ಬಂದ್ಬಿಟ್ಟು ಯೋಜನೆ ಸ್ಟಾಪ್ ಮಾಡ್ಬಿಟ್ಟು ಹಣನೇ ಕೊಡಲ್ಲ ಅಂತ ಹೇಳಿದ್ರೆ ನೀವು ಹೇಳೋ ಮಾತು ಒಪ್ಪೋ, ದ್ವೇಷ ಆಯ್ತಪ್ಪ ಅವ್ರಿಗೆ ಅಂತ ಈಗ ಪಾರ್ಲಿಮೆಂಟ್ ಅಲ್ಲೇ ನಿಂತ್ಕೊಂಡು ಅದರ ಬಗ್ಗೆ ತಾತ್ಸಾರದ ತಿರಸ್ಕಾರದ ಮಾತುಗಳನ್ನು ಆಡಿದ್ದಾರೆ ನರೇಂದ್ರ ಮೋದಿ ಅವರು. ಒಂದು. ಎರಡನೇದು, ಪ್ರತಿ ವರ್ಷ ಒಂದು 5%, 7% ಪ್ರತಿ ನರೇಗಾಗೆ ಹಣವನ್ನು ಇನ್ಕ್ರೀಸ್ ಮಾಡಬೇಕಾದ ಸಮಯದಲ್ಲೂ ಕೂಡ ತಾವು ಡಿಕ್ರೀಸ್ ಮಾಡಿದ್ದೀರಿ. 2022ಕ್ಕೂ 23ಕ್ಕೂ ಕಂಪೇರ್ ಮಾಡಿದ್ರೆ ನೀವು 20,000 ಕೋಟಿ ರೂಪಾಯಿ ಡಿಕ್ರೀಸ್ ಮಾಡಿದ್ದೀರಿ. ಈಗ ಏನ್ ಹೇಳ್ತಾ ಇದ್ದೀರಿ, ನಿಮ್ಮ ಹೊಣೆಗಾರಿಕೆಯಿಂದ ನೀವು ಪಲಾಯನ ಮಾಡ್ತಾ ಇದ್ದೀರಿ, ಓಡೋಗ್ತಾ ಇದ್ದೀರಿ. ತೆರಿಗೆ ಕಲೆಕ್ಷನ್ ಮಾಡೋದು ಅಷ್ಟೇ ನನ್ನ ಜವಾಬ್ದಾರಿ. ನಾನು ತೆರಿಗೆ ನಾನು ಇಷ್ಟ ಬಂದ ಕಡೆ ನಾನು ಖರ್ಚು ಮಾಡ್ತೀನಿ. ಯೋಜನೆಯಲ್ಲಿ ಮೋಸ ನಡೀತಾ ಇದೆ. ಫಲಾನುಭವಿಗಳು ಅಲ್ಲದವರು ದುಡ್ಡನ್ನು ಹೊಡಿತಾ ಇದ್ದಾರೆ. ಯಾರೋ ಒಬ್ಬ ಬರ್ತಾನೆ, ಜನ ಕರ್ಕೊಂಡ್ ಬರ್ತಾನೆ, ನಕಲಿಯಾಗಿ ಎಂಟ್ರಿ ಮಾಡಿಸ್ತಾ ಇದ್ದಾನೆ, ಅಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ಯೋಜನೆ ಹೆಸರಲ್ಲಿ ಯಾರೋ ತಿನ್ನೋರೇ ತಿಂತಾ ಇದ್ದಾರೆ, ಬೇರೆಯವ್ರಿಗೆ ಏನೂ ಉಪಯೋಗ ಆಗ್ತಾ ಇಲ್ಲ. ನಾನು ಸ್ಕ್ರೂಟಿನಿ ಮಾಡಿ ಎಲ್ಲ ಚೆಕ್ ಮಾಡ್ಕೊಂಡಾಗ ಇದರ ಡಿಜಿಟಲೈಸೇಷನ್ ಯಾವ ಥರ ಮಾಡ್ಬೇಕು, ನಾನು ಅದರದ್ದು ಮ್ಯಾಪಿಂಗ್ ಯಾವ ಥರ ಮಾಡಬೇಕು, ಒಂದು ರೀತಿ ಜಿಯೋ ಫೆನ್ಸಿಂಗ್ ಕೈಂಡ್ ಆಫ್, ಅದರಲ್ಲಿ ಉಪಗ್ರಹ ಚಿತ್ರಗಳನ್ನ ಯಾವ ಥರ ತಗೋಬೇಕು, ಇದೆಲ್ಲ ಜಿಯೋ ಟ್ಯಾಗಿಂಗ್, ಇದೆಲ್ಲ ನಾನು ಮಾಡ್ತೀನಿ ಅಂತ ಈ ಯೋಜನೆ ಇನ್ನೊಂದು ಭಾಗ. ಅದು ಒಂದೇನು ಗೊತ್ತಾ, 2009ರಿಂದಲೇ ಆಯ್ತಾ ನೇರವಾಗಿ ಹಣ ವರ್ಗಾವಣೆ ಶುರುವಾಗಿದೆ. ಓಕೆ. ನಾವು ಅದಾದ ನಂತರ ಆಧಾರ್ ನೀವು ಕಾರ್ಡ್ನ ನೀವು ಸೇರಿಸಿದಿರಿ, ಅವ್ರಿಗೆಲ್ಲ ನೀವು ಜಾಬ್ ಕಾರ್ಡ್ ಕೊಟ್ಟಿದ್ದೀರಿ. ಮೋಸನೇ ಇಲ್ಲ ಅಂತ ಹೇಳ್ತೀರಾ ನೀವು ಇದರಲ್ಲಿ? ಯಾರು ಮೋಸ ಮಾಡಿಲ್ಲ ಆ ಥರ ಹೇಳ್ತಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಹಂತವಾಗಿ ನೀವು ಅದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಎಲ್ಲೂ ಲೂಪೋಲ್ ಆಗದಂಗೆ, ಸೋರಿಕೆ ಆಗದಂಗೆ ನೋಡ್ಕೋಬೇಕಾದ ಹೊಣೆಗಾರಿಕೆ ನಿಮ್ದಿದೆ. ಸೋರಿಕೆ ಹೊಣೆ 40 ರೂಪಾಯಿ ನೀವು ಕೊಡು ಅಂತ ಹೇಳಿದೆಯಲ್ಲ, ಅದು ದ್ರೋಹ ಆಗುತ್ತೆ ಜನರಿಗೆ, ರೈತರಿಗೆ, ರಾಜ್ಯ ಸರ್ಕಾರಗಳಿಗೆ ಮಾಡುವಂತ ದ್ರೋಹ ಆಗುತ್ತೆ ಕೇಂದ್ರ ಸರ್ಕಾರ. ನೋಡಿ, ನೀವು ಏನಾದ್ರು ಟೆಕ್ನಾಲಜಿ ತಗೊಂಬನ್ನಿ, ಎಲ್ಲೂ ಲೂಪೋಲ್ ಆಗದಂಗೆ ಲೀಕ್ ಆಗದಂಗೆ ನೋಡ್ಕೊಳ್ಳಿ. 100% ಹಣವನ್ನು ನೀವೇ ಕೊಡಬೇಕು. ರಾಜ್ಯಗಳ ಮೇಲೆ ಹೊರೆ ಹಾಕಬಾರದು. ನೋಡಿ, ಅದು ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಮೇಲೆ ನೀವು ತೆರಿಗೆ ಆಲ್ರೆಡಿ ತಾರತಮ್ಯ ಅಂತ ಮಾತುಕತೆ ಬರ್ತಾ ಇದೆ. ನಾವು 4.5 ಲಕ್ಷ ಕೋಟಿ ರೂಪಾಯಿ ಹಣ ಕೊಟ್ಬಿಟ್ಟು 60,000 ಕೋಟಿ ಮಾತ್ರ ನಮ್ಗೆ ವಾಪಸ್ ಬರ್ತಾ ಇದೆ. ನಮ್ಗೆ ಅನ್ಯಾಯ ಆಗ್ತದೆ. 1 ರೂಪಾಯಿ 15% ಮಾತ್ರ ನಮ್ಗೆ ವಾಪಸ್ ಕೊಡ್ತಾ ಇದ್ದೀರಿ. ನಮ್ಗೆ ಸಾಲ್ತಾ ಇಲ್ಲ ಅಂತ ನಾವು ಹೇಳಿದ್ರು ಕೂಡ ನೀವು ಯಾವ ಯೋಜನೆಗಳು, ವಿಶೇಷ ಯೋಜನೆಗಳು ಕೊಟ್ಟಿಲ್ಲ. ಇರ್ತಕ್ಕಂಥ ಯೋಜನೆಗಳನ್ನೇ ನೀವು ಈ ತರ ಡೈಲ್ಯೂಟ್ ಮಾಡಿದ್ರೆ ರಾಜ್ಯಗಳಿಗೆ ಅನ್ಯಾಯ ಆಗೋದಿಲ್ವಾ? ಈ ಹೊಣೆಗಾರಿಕೆ ನಿಮ್ಗಿಲ್ವಾ? ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು? ಈ ಮಧ್ಯಮ ವರ್ಗದವರು, ಬಡವರು, ರೈತರು, ಶ್ರಮಿಕರು, ಕೂಲಿ ಕಾರ್ಮಿಕರು, ಕೃಷಿಯೇತರ ರಾಜ್ಯ ಸರ್ಕಾರಗಳಿಗೆ ಹೊಸ ಆದಾಯದ ಮೂಲಗಳು ಹುಟ್ಟಲ್ವಾ? ಇವೆಲ್ಲ ನಾನು ಕೈಗೆ ಕಾಂತ್ರಿ ಮಾಡ್ತೀನಿ, ಜಿಎಸ್ಟಿ ರಮಕಾಂತ್ ಅವರು ಜಿಎಸ್ಟಿ ಇಂಪ್ಲಿಮೆಂಟ್ ಆದ್ಮೇಲೆ ನಮ್ಗಿರ್ತಕ್ಕಂತಹ ಆದಾಯ ನಿಮಗೂ ಗೊತ್ತಿದೆ, ಆಮೇಲೆ ರಿಜಿಸ್ಟ್ರೇಷನ್ ಇದ್ರ ಮೇಲೆ ಮಾತ್ರನೇ ಇದೆ. ಆದ್ರೆ ಜಿಎಸ್ಟಿ ಕಲೆಕ್ಷನ್ ಆದ್ಮೇಲೆ ನೀವು ಜಿಎಸ್ಟಿ ಆಗ್ಬೋದು, ಪ್ರೊಫೆಷನಲ್ ಟ್ಯಾಕ್ಸ್ ಆಗ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಆಗ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗ್ಬೋದು, ಎಲ್ಲ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇರ್ಬೇಕಾದ್ರೆ ನಮಗೆ ಪಾಲ್ ಬರ್ತಿಲ್ಲ ಅಂತ ಹೇಳ್ತಿಲ್ಲ. ಬರ್ತಾ ಇರ್ತಕ್ಕಂಥ ಪಾಲ್ ಇಷ್ಟ ಆಗ್ತದೆ ನಮಗೆ 15% ಆದ್ರಿಂದ ನಮಗೆ ಹಣಕಾಸಿನ ಕೋತ ಆಗುತ್ತೆ. ರಾಜ್ಯ ಸರ್ಕಾರಗಳು ಸಾಲ ಮಾಡಿ ನೀವು ಜನಗಳನ್ನ ಕಾಪಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಬರೀ ತೆರಿಗೆ ತೆಗೆದುಕೊಳ್ಳೋದು ಮಾತ್ರನಾ? ಹಂಗಾಗಿ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ. ಈ ಪ್ರಾಜೆಕ್ಟ್ ನ, ಈ ತರದ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಕೂಡದು. ಕೇಂದ್ರ ಸರ್ಕಾರ ಏನೋ ನೀವು ಇನ್ನೂ ಜಾಸ್ತಿ ಹೊಸ ಯೋಜನೆ ತೆಗೆದುಕೊಂಡು ಬಂದು, ಈಗ ನೀವು ನಿತೀಶ್ ಅವರ ಚಂದ್ರಬಾಬು ನಾಯ್ಡು ಹತ್ರ ಮಾತಾಡ್ಬಿಡ್ತೀರಾ ನೀವು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ? ಈಗ ಅವರ ರಾಜ್ಯಗಳ ಹೊಣೆಗಾರಿಕೆ ಅವ್ರ ಮೇಲಿದೆ. ಅವರ ರಾಜ್ಯದ ಜನತೆಗಳ ಮೇಲೆ ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ಅವ್ರ ಮೇಲಿದೆ. ಅವರು ಜನತೆಗೆ ಉತ್ತರದಾಯಕ ನಾವಲ್ಲ. ನಾವು ಕೇಂದ್ರ ಸರ್ಕಾರ ಹೇಳಿದ ಮಾತ್ರ ನಾವು ಕೇಳ್ತೀವಿ. ನಾವು ಗುಲಾಮರ ರೀತಿ ಕೆಲಸ ಮಾಡ್ತೀವಿ. ನಮ್ಮ ಹಕ್ಕುಗಳನ್ನ ನಾವು ಹೋರಾಟ ಮಾಡಲ್ಲ ಅಂದ್ರೆ ಆ ಹೊಣೆಗಾರಿಕೆ ಅವ್ರ ಮೇಲೆ ಬರ್ತದೆ. ರತನ್, ಈಗ ಈ ವಿಚಾರದಲ್ಲಿ ರಾಜ್ಯಗಳಿಗೆ ಇದು ರಾಜ್ಯಗಳಿಗೆ ಬರೆ ಹಾಕ್ತಿದ್ದಾರೆ, ಸೆಸ್ಸು ತಗೋತಾರೆ ಇವರು. ಕೇಂದ್ರನೇ ಜಾರಿ ಮಾಡಿದಂಥ ಯೋಜನೆಗಳು 100% ಅವರೇ ಕೊಡಬೇಕಾಗಿತ್ತು. ಇದನ್ನು ಮತ್ತೆ ತಂದು ರಾಜ್ಯಗಳಿಗೆ ಬರೆ ಹಾಕಿದ್ರೆ ಏನು ಮಾಡಬೇಕು ರಾಜ್ಯ? ಇಲ್ಲ ನೋಡಿ, ರಾಜ್ಯದಲ್ಲಿ ನೀವು ಕಳೆದ ಕೆಲವು ದಿನಗಳಲ್ಲಿ ಮಾಧ್ಯಮದಲ್ಲೇ ಬಂದಿದ್ದನ್ನು ನಾನು ಹೇಳ್ತೀನಿ. ಒಂದು ಜಿಲ್ಲೆಯಲ್ಲಿ ಒಂದಿಷ್ಟು ಗಂಡಸರನ್ನು ಕರ್ಕೊಂಡು ಬಂದು ಅವರಿಗೆ ಸೀರೆ ಉಡಿಸಿ ಫೋಟೋ ತೆಗೆದು ಆ ಫೋಟೋವನ್ನು ಕಳಿಸಿ ಬಿಲ್ಗಳನ್ನು ಮಾಡ್ಕೊಂಡಿರುವಂಥ ಇನ್ಸಿಡೆಂಟ್ ಇದೆ. ಇನ್ನೊಂದು, ನಾನು ಎರಡೇ ಉಲ್ಲೇಖ ಮಾಡ್ತೀನಿ, ಈ ಥರ ಹಲವಾರು ನಡೀತಾ ಇದೆ. ಇನ್ನೊಂದು ಕಡೆ ಸುಮಾರು 20-25 ಜನ ಕರ್ಕೊಂಡು ಬಂದು ಅವರಿಗೂ ಈ ಕೆಲಸನೇ ಮಾಡಿಲ್ಲ, ಅವರು ಇದಕ್ಕೆ ಸಂಬಂಧನೂ ಇಲ್ಲ, ಆದರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವರಿಗೆಲ್ಲ ಹಾರೆ ಪಿಕಾಸಿ ಅದನ್ನೆಲ್ಲ ಕೊಟ್ಟು ಅವರಿಗೆ ಇದು ತಲೆಯಲ್ಲೆಲ್ಲ ಇದು ಕಟ್ಟಿ ಅವ್ರ ಫೋಟೋ ಕಳಿಸಿ, ಇದು ಫೋಟೋ ತೆಗೆದು ಕಳಿಸಿ
ಬಿಲ್ಲನ್ನು ಪಡೆಯಲಾಗಿದೆ. ಇದು ಒಂದಲ್ಲ, ಇದು ಮಾಧ್ಯಮದಲ್ಲೇ ಬಂದಿರುವಂಥದ್ದು ಆಯಿತಾ. ಅದನ್ನು ಈ ಥರ ನೀವು ಇಡೀ ರಾಜ್ಯದಲ್ಲಿ ಕರ್ನಾಟಕ ಒಂದರಲ್ಲೇ ಹೋದರೆ ಸುಮಾರು ಕಡೆಗಳಲ್ಲಿ ಈ ಥರ ಬೋಗಸ್ ಬಿಲ್ಗಳನ್ನು ಮನ್ರೇಗಾ ಹೆಸರಲ್ಲಿ ಮಾಡಲಾಗುತ್ತೆ. ಅದನ್ನು ತಡೆಯೋಕ್ಕೋಸ್ಕರ ಒಂದು ಮಾಡಬೇಕಲ್ವಾ, ಒಂದು ಡಿಜಿಟೈಸೇಷನ್ ಆಯಿತಾ, ಒಂದು ಜಿಯೋ ಟ್ಯಾಗಿಂಗ್ ಮಾಡೋದು, ಆನಂತರ DBT ಮೂಲಕ ಡೈರೆಕ್ಟಾಗಿ ಕೊಡಲಾಗುತ್ತೆ ಅನ್ನುವಂಥದ್ದು, ಆ ಮೂಲಕ ಸೋರಿಕೆಯನ್ನು ತಪ್ಪಿಸ್ಬೋದು. ಇನ್ನೊಂದು ರಾಜ್ಯ ಸರ್ಕಾರ ಏನಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಇವಾಗ ನಾನು ಮಾಡ್ತೀನಿ, ಇನ್ನೊಬ್ಬರು ಮಾಡ್ತಾ ಇರ್ತಾರೆ. ನಾನು ಫುಲ್ಲು ದುಡ್ಡು ಹಾಕ್ಬಿಟ್ರೆ ಇನ್ನೊಬ್ರು ಏನು ಮಾಡ್ತಾರೆ, ಅವರು ದುಡ್ಡು ಬಿಡುವಂತ ಅವ್ರದ್ದು ಜವಾಬ್ದಾರಿ ಇಲ್ಲಲ್ಲ. ಆವಾಗ ಇಬ್ಬರಿಗೂ ಅಲ್ಲ ಹೇಳಿದ್ದು, ಇಟ್ ಇಸ್ ಆಲ್ಸೋ ಸರ್ವಿಸಲ್ಲೂ ಕೂಡ 40% ಐ ಮೀನ್ 100% ಕೇಂದ್ರದಿಂದ ಬರುತ್ತೆ ಅಂತ ಹೇಳಿದಾಗ ಎಷ್ಟೇ ಬೋಗಸ್ ಆಗಲಿ ಇವರು ಅಲ್ಲಿಂದ ದುಡ್ಡು ಬರೋದನ್ನು ಮಾತ್ರ ಯೋಚನೆ ಮಾಡ್ತಾರೆ ಹೊರತು ಈ ಸೋರಿಕೆಗಳು, ಇಂಪ್ಲಿಮೆಂಟೇಷನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಕೆಲಸ ಮಾಡಲ್ಲ. ಒಂದ್ ನಿಮಿಷ ಅದೇ ಆವಾಗ ಅದರಲ್ಲಿ ನಿಮಗೆ 40% ಜವಾಬ್ದಾರಿ ಇವರಿಗಿದ್ದಾಗ ನಾನು ಖರ್ಚು ಮಾಡ್ತೀನಿ, ನಂದು ಸರ್ಕಾರದ ದುಡ್ಡು ಹೋಗ್ತಿದೆ ಅಂತ ಹೇಳಿದಾಗ ಅವರಿಗೆ ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ಬರಬೇಕಾದ್ರೆ ಏನ್ ಮಾಡಬೇಕು? ಈಗ 60-40 ಒಂದು ನಿಮಿಷ ಕೇಳಿಸ್ಕೊಳ್ರಿ. ಈ ಎಕ್ಸಾಮಲ್ಲಿ ಏನಾಗುತ್ತೆ ಗೊತ್ತೇನ್ರಿ, ಮನೇಲಿ ಮಗ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ, ಮಗ್ ಮಾಡಿಬಿಟ್ಟಿರ್ತಾರೆ ಫುಲ್ಲು. ಅಪ್ಪಿ ತಪ್ಪಿ ಮಧ್ಯದಲ್ಲಿ ಒಂದು ಪದ 2 ಪದ ಮಿಸ್ ಆಗಿಬಿಟ್ರೆ ಮುಂದಕ್ಕೆ ಅವ್ನಿಗೆ ಆನ್ಸರ್ ಬರೋಕ್ಕೆ ಬರಲ್ಲ. ಮಗ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಮಗ್ ಅಷ್ಟೇ, ವಿಷಯ ಅರ್ಥ ಆಗಿರಲ್ಲ ಅಂತ. ನಾನು ಸಿಂಪಲಾಗಿ ಏನು ಕೇಳ್ತಿದ್ದೀನಿ ನಿಮಗೆ ಅಂದರೆ, ಅದಕ್ಕೆ ನಿಮ್ಮ ಫ್ಲೋ ಕಟ್ ಆಗಿಬಿಡ್ತಾ ಅಂತ ಕೇಳಿದ್ದು. ನನ್ನ ಸರಳವಾದ ಪ್ರಶ್ನೆ ಇದೆ, ಇಲ್ಲಿ ನಡೀತಿರ್ತಕ್ಕಂಥ ಅವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಫುಲ್ಲು ಸ್ಕ್ರೂಟಿನಿ ಮಾಡಿ. ಯಾಕೆಂದರೆ ನಿಮ್ಮ ಸರ್ಕಾರನೇ ಘೋಷಣೆ ಮಾಡೋದೇನು ಅಂದರೆ, ಎಲ್ಲವೂ ನೇರವಾಗಿ ರಾಜೀವ್ ಗಾಂಧಿ ಹೇಳಿದ್ರು ಅವತ್ತಿನ ಕಾಲಕ್ಕೆ ₹1 ಕೊಟ್ಟರೆ 19 ಪೈಸೆ ಹೋಗ್ತಿತ್ತು. ವಾಜಪೇಯಿ ಇದನ್ನು ಸದನದಲ್ಲಿ ಮಾತಾಡೋ ಮಾತದ್ದು ಕೇಳಿಸ್ಕೊಳ್ರಿ. ಅದಕ್ಕೆ ನಾವು DBT ಮಾಡಿದ್ದೀವಿ, ನೇರವಾಗಿ ಅಕೌಂಟ್ಗೆ ಹೋಗುವಂತೆ ಮಾಡ್ತಿದ್ದೀವಿ ಅಂತ ನೀವು ಹೇಳಿದ್ಮೇಲೆ ಇದನ್ನು ಅಕೌಂಟ್ಗೆ ಹೋಗುವಂತೆಯೇ ಮಾಡಿ. ಅದರ ಅರ್ಥ ಇಲ್ಲೆಲ್ಲೋ ಯಾರೋ ತಿಂದುಬಿಟ್ಟ ಅನ್ನೋದು ಸರ್ಕಾರದ ಮೇಲೆ ₹40 ಹೊರೆ ಹಾಕೋಕ್ಕೆ ಒಂದು ಸಬೂಬಾಗಬಾರ್ದು ಅಂತ. ಕೆಳಗಡೆ ಇಂಪ್ಲಿಮೆಂಟ್ ಮಾಡೋದು ಯಾರು? ಕೇಂದ್ರ ಸರ್ಕಾರದವರು ಮಾಡ್ತಾರಾ? ಅದನ್ನೇ ನಿಮ್ಮ ರಾಜ್ಯ ಸರ್ಕಾರ ಜವಾಬ್ದಾರಿ ಇಲ್ವಾ? ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇರುತ್ತೆ. ಅಕೌಂಟ್ಗಳು ತರಿಸ್ಕೊಳ್ಳಿ ನೀವು. ನಾನು ಮಗ್ ಮಾಡ್ಕೊಂಡು ಬಂದಿಲ್ಲ, ನನಗೂ ವಿಚಾರ ಗೊತ್ತಿರೋದ್ರಿಂದ ರಾಜ್ಯದವರು ಕೆಳಗಡೆ ಇಂಪ್ಲಿಮೆಂಟೇಷನ್ ಮಾಡೋದು ಯಾರು? ನೀವು ದಂಡ ಆಗ್ತಾ ಇದ್ದೀರಾ. ಇಂಪ್ಲಿಮೆಂಟೇಷನ್ ಮಾಡೋದು ಯಾರು? ರಾಜ್ಯ ಅಲ್ವಾ? ಸೊ ರಾಜ್ಯದಲ್ಲೂ ಕೂಡ ತನ್ನ ಬೊಕ್ಕಸದಿಂದ 40% ಹೋಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಜವಾಬ್ದಾರಿ ಬರುತ್ತೆ. ಓಕೆ, ಆವಾಗ ಕೆಲಸಗಳು ಸುಗಮವಾಗಿ ಆಯ್ತಾ. ಸೀರೆ ಉಡಿಸ್ಬಿಟ್ಟು ತಗೊಳ್ಳಲ್ಲ ಅವಾಗ, ಕೋಲ್ಗೆ ದೊಣ್ಣೆ ಸೀರೆ ಕಂಟ್ರೋಲ್ ಆಗುತ್ತೆ. ಇವಾಗ ಸತೀಶ್ ಅವರೇ, ದೊಣ್ಣೆಗೆ ಸೀರೆ ಉಡಿಸ್ಬಿಟ್ಟು ದುಡ್ಡು ಯಾರೋ ತಗೊಳ್ಳೋಕ್ಕೂ ಇದಕ್ಕೆ ನಾನು ಪನಿಷ್ಮೆಂಟ್ ರೂಪದಲ್ಲಿ ನಿಮಗೆ ಕೈ ₹40 ನಾನು ಹಾಕಿಸ್ತೀನಿ ಅಂತ ಹೇಳಿ ಆರ್ಡರ್ ಮಾಡೋಕ್ಕೂ ಸಂಬಂಧ ಇದೆಯಾ? ಫಸ್ಟ್ ಆಫ್ ಆಲ್, ಭಾರತವೆನ್ನುವುದು ಕೇಂದ್ರಿತ ವ್ಯವಸ್ಥೆ ಅಲ್ಲ, ಇದು ಒಕ್ಕೂಟ ವ್ಯವಸ್ಥೆ. ಇದು ಕೇಂದ್ರ ಯಾರ ಸೊತ್ತು ಅಲ್ಲ. ಇಲ್ಲಿ ಎಲ್ಲ ರಾಜ್ಯಗಳು ಸೇರ್ಕೊಂಡ್ರೆ ಕೇಂದ್ರ ಅಂತ ಆಗಿರೋದು. ಎಲ್ಲ ರಾಜ್ಯಗಳ ಜನ ದುಡಿದ್ರೇ ಕೇಂದ್ರಕ್ಕೂ ತೆರಿಗೆ. ಕೇಂದ್ರ ಏನೋ ದುಡಿತಾ ಇಲ್ಲ ಇಲ್ಲಿ, ಕೇಂದ್ರ ಏನೋ ದುಡಿತಿಲ್ಲ. ನಮಗೊಂದು ರಕ್ಷಣೆ ಬೇಕು, ವಿದೇಶಾಂಗ ನೀತಿಗಳಿಗೆ ಬೇಕು. ಈ 1-2-3 ವ್ಯವಸ್ಥೆಗಳಿಗೆ ಇಂಪಾರ್ಟೆಂಟ್ ಆಗಿ ಒಂದು ಸರ್ಕಾರ ಅಂತ ನಾವು ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇದು. ಈ ತಪ್ಪಾಯಿತು ಅಂಥೇಳಿ ಓವರಾಲ್ ಇದನ್ನೇ ಕಾಯ್ತಾ ಇದ್ದಂಥವರೇ ಅಂತ ಮಾಡಿ ನಾವು ಇದನ್ನು ಬರೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪಾಯಿಂಟ್. ಅದೇ ಇವಾಗ ಇವರು ರತನ್ ಅವರು ಹೇಳಿದಾಗ ತುಂಬಾ ಬಾಲಿಶವಾಗೇ ಇದೆ ಅದು ಉತ್ತರ. ಯಾಕಂತ ಹೇಳಿದ್ರೆ ಹೇಳ್ತೀನಿ ಇವಾಗ ನೋಡಿ, ಹೇಳ್ತೀನಿ ನೋಡಿ, ಆಯ್ತು ಕೇಳಿ, ಯಾಕಂತ ಹೇಳಿದ್ರೆ ಬಗ್ಗೆ ಭಯ ಇಲ್ಲ ತಾನೆ, ಆದ್ರೆ ಅವರು ಸರಿಯಾಗಿ ಮಾತಾಡಿ. ಸರ್ಕಾರಿ ಯೋಜನೆ ಗ್ರಾಮ ಪಂಚಾಯತ್ ಕರ್ನಾಟಕದಲ್ಲಿ ವಿನ್ ಆಗಿ ಬಂದು ಮಾತಾಡಿ ನೀವು. ಜನ ನೋಡಿದ್ರೆ ಯಾವಾಗ ಕೊಡ್ಬೇಕೋ ಕೊಡ್ತಾರೆ. ಆಯ್ತು, ಅದೆಲ್ಲ ಗೊತ್ತಿದೆ. ನಾವು 3 ಬಾರಿ ಆಯ್ತು ಕೇಳಿದರೆ ಉತ್ತರ ಕೊಡಿ. ಅದು ಬಿಟ್ಟು ಬಾಲಿಶ ಅವರು ಗ್ರಾಮ ಪಂಚಾಯತಿ ಮಾತಾಡೋಣ. ಎಲೆಕ್ಷನ್ ಬರಲಿ ಮಾತಾಡೋಣ. ಜನ ನೋಡಿದ್ರೆ ನಿಮ್ಮನ್ನು ಬೀದಿಲಿ ಆಯ್ತು ಸತೀಶ್
ಸತೀಶ್ ವಿಷಯಕ್ಕೆ ಗ್ರಾಮ ಪಂಚಾಯತ್ ಉನ್ನಕ್ ಬಂದ್ ಮಾತಾಡ್ತಾರೆ. ಸತೀಶ್ ಮೋಸ್ಗಾರರು ಮಾತಾಡ್ತಾರೆ. ಸತೀಶ್ ವಿಷಯಕ್ಕೆ ಬನ್ನಿ, ವಿಷಯಕ್ಕೆ ಬನ್ನಿ. ಗೊತ್ತಲ್ಲ. ಗೊತ್ತಾಗುತ್ತೆ, ನಿಮ್ಮ ಪಾಪದ ಕೊಳ ತುಂಬುತ್ತೆ. ಡೆಲ್ಲಿಯಲ್ಲಿ ನೋಡಿದ್ದೇವೆ. ಸತೀಶ್ ನಿಮ್ಮ ಸತೀಶ್ ಪಾಪದ ಒಂದು ಕೊಳ ನಿಮ್ಮ ತುಂಬುತ್ತೆ. ಪಾಪದ ಕೊಳ ತುಂಬುತ್ತೆ. ಕೇಜ್ರಿವಾಲ್ ಅವ್ರನ್ನ ಮನೆಗೆ ಕಳಿಸಿದ್ರು. ರತನ್. ಕೇಜ್ರಿವಾಲ್ ಅವರನ್ನ ಮನೆಗೆ ಒಂದು ನಿಮಿಷ, ಕಳಿಸಿದ್ರು. ಒಂದು ಪಾಪದ ಕೊಳ ಕಳಿಸದೆ. ತುಂಬುತ್ತೆ. ಒಂದು ಬ್ರೇಕ್ ಬಾ, ಒಂದು ಬ್ರೇಕ್ ಏನೋ ಪಾಪ ಅಣ್ಣಾ ಹಜಾರೆ ಒಂದು ಏನ್ ಮಾಡೋಣ ಈಗ ಸತೀಶ್ ಅವರ, ಈಗ ಈ ವಿಚಾರಕ್ಕೆ ಒಂದು ಬರೆ ಥರ ಕಾಣಿಸ್ತಾ ಇದೆ ಇದು ನಿಮಗೆ 40% ಬರೆ ಇದು. ಖಂಡಿತ ಬರೆ ಅಂತಾನೆ ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಏಕಾಏಕಿ ಇವಾಗ 100% ಕೇಂದ್ರ ಸರ್ಕಾರದಿಂದ ಹಣ ಬರ್ತಿದ್ದನ್ನ ನೀವು 60% ಕೊಡ್ತೀವಿ, 40 ನೀವು ಕೊಡಿ, ಮತ್ತೆ ಅದರದ್ದು ಏನು ದಿನಗಳನ್ನ ಬೇರೆ ಜಾಸ್ತಿ ಮಾಡಿದ್ದಾರೆ. ಈ ಹೊರೆನ ಸರ್ಕಾರ ಕೊಡ್ಬೇಕಾದ್ರೆ ಇಲ್ಲಿ ಉತ್ತರ ಇವ್ರು ಏನ್ ಹೇಳಿದ್ರು ಅಂತ, ಈಗ ಗ್ಯಾರಂಟಿ ಯೋಜನೆಗಳು ಆಲ್ಟರ್ ಮಾಡ್ಬಿಡ್ತೀರಾ ನೀವೀಗ, ಈ ನಷ್ಟ ಸರಿದೂಗ್ಸಕ್ ನೀವು ಅಲ್ಲ ಮಾಡ್ಕೊಂಡು ಯಾವ್ದಾರ 2-3 ಯೋಜನೆ ಕೈ ಬಿಟ್ಬಿಡ್ತೀರಾ ನೋಡಿ, ನೀವು? ಯಾವುದೇ ಸರ್ಕಾರದ ಯೋಜನೆಗಳು ತಗೊಂಡ್ರೆ ಲೂಪ್ ಹೋಲ್ ಅನ್ನೋದು ಇದ್ದೇ ಇರುತ್ತೆ. ಇಲ್ಲ ಅಂತ ಅದನ್ನೆಲ್ಲ ಕೇಳ್ಸತಿ. ಈಗ ಇಲ್ಲೇನಾಗುತ್ತೆ, ಒಂದು ಯೋಜನೆಯಿಂದ ಈ ತರ ತೊಂದರೆ ಆಗ್ಬಿಡುತ್ತಪ್ಪ, 40 ರೂಪಾಯಿ ಕಟ್ಟಬೇಕು ಅಂದಾಗ ಅದಕ್ಕೊಂದು ಕ್ಷಣ ಬೇಕಾಗುತ್ತೆ. ದೊಡ್ಡ burden ಈ 5 ಈಗ ಇವ್ರು 5 ಯೋಜನೆ ಕೊಟ್ಟಿದ್ದಾರಪ್ಪ, ನೀವು ಎಷ್ಟೋ ಕೊಟ್ಟಿರ್ತೀರಿ ನೀವು. ಈ ಯೋಜನೆಗಳಲ್ಲಿ ಯಾವುದನ್ನಾದ್ರೂ ಡ್ರಾಪ್ ಮಾಡಿ ಅದನ್ನ ಈ ಕಡೆ ಡೈವರ್ಟ್ ಮಾಡ್ತೀರಾ ಈಗ ನೀವು? ಅಲ್ಲ, ಖಂಡಿತ ನನಗೆ ಸಾಧ್ಯ, ಅದು ಎಲ್ಲೂ ತೋಚ್ತಾ ಇಲ್ಲ, ಆ ತರ ಮಾಡ್ತಾರೆ ಅನ್ನೋ ತೋಚ. ಯಾಕಂದ್ರೆ ನೋಡಿ, ಒಕ್ಕೂಟ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಮಾತೃ ಹೃದಯನ ಹೊತ್ಕೊಂಡಿರ್ಬೇಕು ಕೇಂದ್ರ ಸರ್ಕಾರ. ಆ ರಾಜ್ಯಗಳನ್ನ ಪೋಷಣೆ ಮಾಡ್ತಕ್ಕಂಥದ್ದು. ಮತ್ತೆ ಇಲ್ಲಿ ಗೊತ್ತು, ನಮ್ಮೆಲ್ಲರಿಗೂ ಗೊತ್ತು, ಇಲ್ಲಿ GST ತೆರಿಗೆ, ವಿವಿಧ ತೆರಿಗೆಗಳು ಹೋಗ್ಬೇಕಾದ್ರೆ ಅವ್ರು ಕೇಳಿದ್ರೆ ಅವರು ಹೇಳ್ತಾರೆ 18 ರಾಜ್ಯ 19 ರಾಜ್ಯ 17 ರಾಜ್ಯದಲ್ಲಿ ನಾವೇ ಇದೀವಿ, ನಮ್ಮ ಪಕ್ಷದನೇ ಅಧಿಕಾರದಲ್ಲಿದೆ, ಅವ್ರಿಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾ ಇದ್ದಾರೆ. ಅವ್ರ ರಾಜ್ಯಗಳಿಗೆ ನಿಮ್ ಪಾಯಿಂಟ್ ಬರ್ತೀನಿ. ಅವ್ರಿಗೆ ಸ್ಪೆಷಲ್ ಗ್ರಾಂಟ್ ಸಿಗುತ್ತೆ ರಮಾಕಾಂತ್ ಅವರೇ. ಈಗ ಕಳೆದ ಬಾರಿ ಕೇಂದ್ರ ಇದು ಚುನಾವಣೆ ನಡೀತು, ಬಿಹಾರದ ಚುನಾವಣೆ ಬಂದ ಕೇಂದ್ರ ಬಜೆಟ್ ಅಲ್ಲಿ ಯಾವ ರಾಜ್ಯಗಳಿಗೆ ಪ್ಯಾಕೇಜ್ ಅನ್ನ ಕೊಟ್ರು? 1,30,30,000 70,000 ಕೋಟಿ ಪ್ಯಾಕೇಜ್ ಗಳನ್ನ ಆಂಧ್ರ ಮತ್ತೆ ಬಿಹಾರಕ್ಕೆ ಕೊಟ್ರು. ಇವರು ಯಾವ್ದಾದ್ರು ರಾಜ್ಯಗಳಿಗೆ ಪ್ಯಾಕೇಜ್ ಅನ್ನ ಏನಾದ್ರು ಕೊಡ್ತಾ ಇದಾರ? ನಮ್ಮ ರಾಜ್ಯ ಗೋಗೆರಿತಾ ಇದೆ, ನಮ್ಮ ತೆರಿಗೆ ಹಣವನ್ನ ಕೊಡ್ರಪ್ಪ ಅಂತ ಹೇಳಿ ಅಂಕಿಅಂಶಗಳನ್ನ ಇಟ್ಕೊಂಡು ನಾವೆಲ್ಲರೂ ಕೂಗ್ಬೇಕಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ಇವರು 60-40 ಮಾಡಿರ್ತಾರೆ. ಕೇಳಿದ್ರೆ ಏನಂತ ಸುಧಾರಣೆ, ಹೌದು ತನ್ನಿ, ಸುಧಾರಣೆ ತನ್ನಿ, ಯಾರು ಅಭ್ಯಂತರ ಮಾಡಲ್ಲ. ಆದ್ರೆ ಇದರ ಹೊರೆಯನ್ನ ನೀವು ಬರ್ಸಕ್ಕೆ ರೆಡಿ ಇದ್ದೀರಾ? ಈಗ ಒಂದು 60-40 ಮಾಡ್ಬೇಕಾದ್ರೆ ರಾಜ್ಯಗಳನ್ನಾರು ನೀವು ಕನ್ಸಲ್ಟೇಷನ್ ಮಾಡ್ಬೇಕಲ್ವಾ? ಯಾಕಂದ್ರೆ ಸಹಭಾಗಿತ್ವ ರೀ ಇದು. ಸಹಭಾಗಿತ್ವ ಆದಾಗ ಇವಾಗ ಡಿಕ್ಟೇಟರ್ ಆಜ್ಞೆ ಆಯ್ತು. ಇದು ಎಲ್ಲೂ ಹೋಗ್ತಾ ಇದೆ ನಮ್ಮ ರಾಷ್ಟ್ರ. ಏನ್ ನೀವು ತಗೊಂಬಂದ್ 60-40 ಕೊಡ್ಬೇಕು ಅಂತ ಏಕಾಏಕಿ ಆರ್ಡರ್ ಮಾಡ್ತಕ್ಕಂಥದ್ದು ರಾಜ್ಯಗಳಿಗೆ ಒಕ್ಕೂಟ ವ್ಯವಸ್ಥೆ ಮೇಲೆ ಬರ ಆಗ್ತಾ ಇದೆ. ಓವರ್ ಆಲ್ ಕಮಿಂಗ್ ಎಲೆಕ್ಷನ್ಸ್ಗೆ ಕ್ಯಾಂಪೇನ್ ಮಾಡಲಿಕ್ಕೆ ನೀವು ಯೋಚನೆ ಮಾಡುವಂತ ಪರಿಸ್ಥಿತಿನ ಇದು? ಗ್ಯಾರಂಟಿ ಯೋಜನೆಗೂ ಅಡ್ಜಸ್ಟ್ ಮಾಡಬೇಕಾಗತ್ತೆ. ರಾಜ್ಯ ಸರ್ಕಾರ ಜಿ ರಾಮ್ಜಿ ಯೋಜನೆಗೆ ಇದಕ್ಕೂ ನೀವೀಗ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಏನ್ ಮಾಡ್ತೀರಿ? ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಹಣವನ್ನ ಪಾಲನ ಸರಿಯಾಗಿ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ, ಒಂದು. ಎರಡನೇದು, ಆದಾಗ್ಯೂ ಕೂಡ ನಮ್ಮ ಮೇಲೆ ಸಂಪೂರ್ಣ ಆರ್ಥಿಕ ನಿಯಂತ್ರಣವನ್ನ ಹೊಂದಬೇಕು. ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇರಬಾರ್ದು ತಮ್ಮ ಯಾವುದೇ ಘೋಷಣೆಗಳನ್ನ ಮಾಡಲಿಕ್ಕೆ, ಯೋಜನೆಗಳು ಮಾಡಬೇಕು, ಆ ಥರ ಕಟ್ಟಾಕ್ಲಿಕ್ಕೆ ಅಂತಹ ಒಂದು ದಬ್ಬಾಳಿಕೆ ಮತ್ತೆ ಏನಂತಾರಲ್ಲ ಪ್ರಜಾಪ್ರಭುತ್ವ ಬಿಟ್ಟು ಸಾರ್ವಭೌಮತ್ವ ಸರ್ವಾಧಿಕಾರ ಅದನ್ನ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಒಟ್ಟಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಮ್ಮ ರಾಜ್ಯಕ್ಕೆ, ಎಸ್ಪೆಷಲಿ ನಮ್ಮ ರಾಜ್ಯದ ಪರವಾಗಿ ನಾನು ಮಾತು, ನಮ್ಮ ರಾಜ್ಯಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ. ಕೇಂದ್ರ ಸರ್ಕಾರದಿಂದ ನಮಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ. ನಮ್ಮ ತೆರಿಗೆ ಹಣವನ್ನು ನಾವು ಉಪಯೋಗಿಸಲಿಕ್ಕೆ ಅವಕಾಶ ಬೇಕಿದೆ. ನಮ್ಮ ತೆರಿಗೆಯಿಂದ ನೀವು ಹೇಳ್ದಂಗೆ ಅವರು ಡಿಫೆನ್ಸ್, ಇಂಟರ್ನಲ್ ಸೆಕ್ಯೂರಿಟಿ, ವಿದೇಶಾಂಗ ನೀತಿ, ಅದಕ್ಕೆಲ್ಲ ಏನು ಬೇಕು ಆ ಹಣವನ್ನು 15% 20% ಇಟ್ಕೊಂಡು ಮಿಕ್ಕಿದ 70% 80% ನಮಗೆ ಹಣವನ್ನು ವಾಪಸ್ ಕೊಡಬೇಕಿದೆ, ಅಥವಾ ನಾವೇ ಇಟ್ಕೊಳ್ತಾರ ಒಂದು ವ್ಯವಸ್ಥೆ ಬರಬೇಕಿದೆ. GSTಗೂ ಕೂಡ ತಿದ್ದುಪಡಿ ಆಗಬೇಕಿದೆ ಅಂತ ನಾನು ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿದೆ, ರಾಷ್ಟ್ರದ ಯೋಚನೆ ಮಾಡಿದ್ರು ಕೂಡ ನಾವು ಪ್ರಾದೇಶಿಕವಾಗಿ ನಮ್ಮ ಜನ ನಮ್ಮ ಕಷ್ಟದಲ್ಲಿದ್ದಾಗ, ನಮ್ಮ ಕಣ್ಮುಂದೆ ಕಷ್ಟ ಅನುಭವಿಸ್ತಾ ಇರ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ. ಬಿಜೆಪಿಗರಿಗೂ ಸ್ವಾಭಿಮಾನ ಅನ್ನೋದಿದ್ರೆ, ಬಿಜೆಪಿ ನಾಯಕರು ಕೇವಲ ಗುಲಾಮ್ಗಿರಿ ಮಾಡಲ್ಲಪ್ಪ, ನಮಗೂ ಸ್ವಾಭಿಮಾನ ಇದೆ, ಈ ಡೆಮಾಕ್ರಸಿ ಉಳ್ಸೋಣ, ಈ ಸರ್ವಾಧಿಕಾರದ ನಾವು ಒಪ್ಪಲ್ಲ, ನಾವು ಆರ್ಥಿಕ ಸ್ವಾತಂತ್ರ್ಯ ರಾಜ್ಯಗಳಿಗೂ ಬೇಕು, ಎಲ್ಲ ರಾಜ್ಯಗಳಿಗೂ ಬೇಕು ಅಂತ ಬಿಜೆಪಿ ಮನವರಿಕೆ ಆಗಿದ್ರೆ ಅವರು ಕೂಡ ಇಂತಹ ಯೋಜನೆಗಳಿಗೆ, ಇಂತಹ ದಬ್ಬಾಳಿಕೆ ಯೋಜನೆಗಳಿಗೆ ಖಂಡಿತ ಒಪ್ಪುಗಬಾರದು. ಅವ್ರು ಧೈರ್ಯವಾಗಿ ಹೇಳ್ಬೇಕು. ಯಾಕಂದ್ರೆ ಈ ತರ ನೋಡ್ರಿ, ತೊಗಲಕ್ಕಂತವ್ರೆ ಹೋದ್ರು ಹುಚ್ಚುದೊರೆಗಳು, ಅದು ಇಲ್ಲಿ ನನಗೆ ಅನಿಸ್ತದೆ, ನಾನು ಅನ್ಬಾರ್ದು ಈ ಪದಗಳು ಉಪಯೋಗಿಸಬಾರ್ದು. ಆದ್ರೆ ಈ ತೊಗಲಕ್ ಬಿಟ್ಟ ಮೇಲೆ ಮೋದಿನೇ ಅನ್ಸುತ್ತೆ ಈ ತರ ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿ ಬ್ರಿಟಿಷರಿಂದ ಕೆಟ್ಟ ಆಳ್ವಿಕೆ ನಡೆಸ್ತಾ ಇದ್ದಾರೆ. ಬ್ರಿಟಿಷರು ಈ ತರ ದಬ್ಬಾಳಿಕೆ ಮಾಡಿರಲಿಲ್ಲ ಅನ್ಸುತ್ತೆ. ಅಷ್ಟು ಕೆಟ್ಟ ಆಳ್ವಿಕೆನ ಯಾವ ಯೋಜನೆಗಳು 11 ವರ್ಷದಲ್ಲಿ ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ನಟರಾಜ್ ಗೌಡ್ರು, ಎಲ್ಲರೂ ಪ್ರಧಾನಮಂತ್ರಿ. ಬಟ್ ನಮ್ಗೆ ದುರ್ದೈವ ನೋಡಿ, ಈ ತರ ಪರಿಸ್ಥಿತಿ ನಾನು ಹೇಳ್ತೀನಿ. 11 ವರ್ಷಗಳಿಂದ ನಾವು ಇಷ್ಟು ತೆರಿಗೆ ಕಟ್ಟಿಲ್ಲ ರಮಾಕಾಂತ್ ಅವರೇ. ಪ್ರಧಾನಮಂತ್ರಿ ಅವರೇನೆ. ಆದ್ರೆ ನಮ್ಮ ರಾಜ್ಯದ ತೆರಿಗೆ ಅನ್ನೋದಿದೆಯಲ್ಲ, 11 ವರ್ಷದಿಂದ ಯಾವ್ದಾದ್ರು ಒಂದು ಯೋಜನೆ ಕರ್ನಾಟಕಕ್ಕೆ ಗುರುತರವಾದ ಯೋಜನೆ ಏನಾದ್ರು ಒಂದು ಬಂತ ಇಲ್ಲಿಗೆ ನೋಡಿ, ನಾವು ನಿಮ್ಗೆ ಅನುದಾನ ಕೊಡ್ತಾ ಇದೀವಿ, ನಿಮ್ಗೆ ಪಾಲು ಕೊಡ್ತಾ ಇದೀವಿ, 60,000 ಕೋಟಿ ಕೊಡ್ತಾ ಇದೀವಿ, 4.5 ಲಕ್ಷ ಕೋಟಿ ರೂಪಾಯಿನಲ್ಲಿ 60,000 ಕೋಟಿ ಕೊಟ್ಬಿಟ್ಟು ಮಿಕ್ಕಿದ ಯಾವ ಯೋಜನೆಗಳು ನಾವು ನಿಮ್ಗೆ ಹಣ ಸಹಾಯ ಮಾಡೋದಿಲ್ಲ, ನಿಮ್ಗೆ ದಬ್ಬಾಳಿಕೆ ಮಾಡ್ತೀವಿ ಅಂದ್ರೆ ರಾಜ್ಯ ಸಹಿಸೋ ಶಕ್ತಿ ಇರಲ್ಲ. ಈ ರಾಜ್ಯದ ಒಬ್ಬ ವ್ಯಕ್ತಿಯಾಗಿ ರತನ್,
ನಮ್ಮ ರಾಜ್ಯಕ್ಕೆ ಅನ್ಯಾಯನೇ ಆಗಿಲ್ಲ, ನಮ್ಮ ರಾಜ್ಯ ಕರೆಕ್ಟ್ ಆಗಿದೆ ಅಂತ ಒಂದು ವೇಳೆ ಇವತ್ತು BJP ಸರ್ಕಾರ ಇದ್ದಿದ್ರು ನೀವು ಇದೇ ಮಾತು ಹೇಳ್ತಾ ಇದ್ರಾ, ಇಲ್ಲ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಈ ಮಾತು ಹೇಳ್ತೀರಾ ಅಂತ? ಇಲ್ಲ, ಬೊಮ್ಮಾಯಿ ಅವರು ಹೇಳ್ಬಿಟ್ಟಿದ್ರು ಬಜೆಟ್ ಬೊಮ್ಮಾಯಿ ಅವರು ನಮ್ಗೆ ಹಣ ಬರ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತ ಹೇಳಿದ್ರು. ಮೊದಲನೇದಾಗಿ ತುಗ್ಲಕ್ ನಂತರ ಏನೋ ಹೇಳಿದರು. ತುಗ್ಲಕ್ ನಂತರ ಇವರು ನೆಹರು ಮತ್ತೆ ಇಂದಿರಾ ಗಾಂಧಿ ಅವರನ್ನ ಇವರು ಸ್ವಲ್ಪ ಇವ್ರು ನೋಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪಾಲಿಸಿ ಬಗ್ಗೆ ಮಾತಾಡ್ರಿ. ಸ್ಟಡಿ ಮಾಡಿ, ಪಾಲಿಸಿ ಹುಚ್ಚು ಆಡ್ತಾ ಇರೋದು ಸ್ಟಡಿ ಮಾಡ್ಲಿ. ಸ್ಟಡಿ ಮಾಡಿ ಹೇಳ್ತಾ ಇದೀವಿ. ತುಗ್ಲಕ್ ನಂತರ ದೇಶದಲ್ಲಿ ಯಾರು ಅಂತ ಗೊತ್ತಾಗುತ್ತೆ. ತುಗ್ಲಕ್ ನಂತರ ಮೋದಿ, ನೆಹರು ಮತ್ತೆ ಇವಾಗ ಆಡ್ತಾರೆ, ಬೇರೆ ಯಾರು ಇವಾಗ ಯಾರು ಮಾಡ್ತಾರೆ? ತುಗ್ಲಕ್ ನಂತರ ಎರಡನೇದಾಗಿ ಯೋಜನೆ ಹೋಗ್ತೀರಾ ನೀವು? ಡಿಬಿಟಿ ಯೋಜನೆಯಿಂದ ಡಿಬಿಟಿ ಯೋಜನೆಯಲ್ಲಿ 15 ದಿನದ ಒಳಗಡೆನೆ ಹಣವನ್ನ ಸೇರಿಸಬೇಕು ಅಂತ ಹೇಳಿ ಒಂದು ಮಾಡಲಾಗಿದೆ. ಅದನ್ನ ಸ್ವಾಗತ ಮಾಡ್ತೀವಿ. ಯಾಕಂತ ಹೇಳಿದ್ರೆ UPA ಕಾಲದಲ್ಲಿ ಸುಮಾರು 1 ಲಕ್ಷ ಕೋಟಿಯಷ್ಟು ಡ್ಯೂ ಇತ್ತು. ಅದು ತಪ್ಪತ್ತೆ. ಆನಂತರ ಇದು ಏನಂತ ಹೇಳಿದ್ರೆ ಡಿಬಿಟಿ ಮಾಡೋದ್ರಿಂದ ಪಾವತಿ ವಿಧಾನಗಳು ಹೇಳ್ತಾ ಇದ್ದೀರಿ. ಪಾವತಿ ವಿಧಾನ ನಾನು ಈ ಬರೇ ಡಿಜಿಟಲ್ ಆಗಿರೋದ್ರಿಂದಾಗಿ ಜನರಿಗೆ ನೇರವಾಗಿ ತಲುಪತ್ತೆ. ಆನಂತರ ಮಧ್ಯ ಸೋರಿಕೆ ತಪ್ಪತ್ತೆ. ಆನಂತರ 60-40 ಮಾಡಿದ್ರು ಇರೋದ್ರಿಂದ ಇಬ್ಬರ ಒಂದು ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಈಕ್ವಲ್ ಆಗೋದ್ರಿಂದ ರಾಜ್ಯವು ಉತ್ತಮವಾದಂತ ಕೆಲಸ ಮಾಡಿ ರಾಜ್ಯವನ್ನು ಹೊಗಳ್ತಾ ಇದ್ದೀನಿ. ರಾಜ್ಯವು ಕೂಡ ಉತ್ತಮವಾದಂತ ಕೆಲಸ ಮಾಡಕ್ಕಾಗತ್ತೆ. ಜನರಿಗೆ ಇದರ ಲಾಭ ನೇರವಾಗಿ ತಲುಪಕ್ಕೆ ಸಹಾಯ ಆಗುತ್ತೆ. 60 ರೂಪಾಯಿ ನೀವು ಕೊಟ್ಟು 40 ರೂಪಾಯಿ ಇವ್ರು ಕೊಟ್ಟಿದ್ದಾಗ ಈ ದೇಶವ್ಯಾಪಿಯಾಗಿ ಇಂಥ ಯೋಜನೆ ನೀವು ಕೇಳಿಸ್ಕೊಳ್ಳೋದ್ರಿ. ನಾಮಕರಣ ಮಾಡಬೇಕಾದ್ರೆ 40 ರೂಪಾಯಿ ಇವರು ಹಾಕಿದಾರಲ್ಲ, ಇವ್ರನ್ನ ಕೇಳಿ ನಾಮಕರಣ ಮಾಡಿ. ಸರಿ, ಇವರು ಒಂದು ಮೆಟ್ರೋಗೆ ಮಾಡಿದ್ರು, ನೀವು ಮೆಟ್ರೋಗೆ ಮಾಡಿದ್ರು, ಅದು ಪಾಲುದಾರಿಕೆನೆ ಅಲ್ಲ, ಹಿಂದಿ ಏರಿಕೆ ನಡೀತು ಮೆಟ್ರೋ. ಇವರು ಒಂದು ಮನವಿ ಮಾಡ್ಲಿ. ಆನಂತರ ಬೇರೆ ಪಾಲುದಾರಿಕೆ ಇವ್ರದಿದ್ದಾಗ ಕೋ ಓನರ್ ಅಲ್ವೇನ್ರಿ ಇವರು ಕೋ ಓನರ್ ಆಗ್ಬಿಡ್ತಾರಲ್ಲ, ಕೋ ಪಾರ್ಟ್ನರ್ ಆಗ್ತಾರಲ್ಲ. ಹೌದು, ಕೇಳ್ಕೊಂಡ್ ಮಾಡಿ ನೀವು. ಎಲ್ಲಾ ನಿರ್ಧಾರಗಳಿಗೂ 40 ರೂಪಾಯಿ ತಗೋತಾ ಇದೀನಪ್ಪ, ನಂದು ಹಕ್ಕುದಾರಿಕೆ 10 ರೂಪಾಯಿ ಜಾಸ್ತಿ ತಗೊಂಡ್ರಿ. ರಾಜ್ಯಗಳಿಗಿರುವಂತ ಇಲ್ಲದೆ ಇರುವಂತ ಎಲ್ಲರೂ ಥ್ಯಾಂಕ್ ಯು ರತನ್, ಥ್ಯಾಂಕ್ ಯು ಸತೀಶ್ ಅವರೇ. ನೋಡೋಣ, ಈ ಮಹಾತ್ಮ ಗಾಂಧೀಜಿಯವರ ಹೆಸರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪ ನಡೀತಾ ಇದೆಯಲ್ಲ, ಏನು ಚರ್ಚೆ ನಡೆಯುತ್ತೆ? ಮಹಾತ್ಮ ಗಾಂಧಿ ಹೆಸರು ಮಾಡ್ರನ್ ಭಾರತಕ್ಕೆ ಅವಶ್ಯಕತೆ ಇಲ್ವಾ? 2047ಕ್ಕೆ ವಿಕಸಿತ ಭಾರತ ಅಂತ ಹೇಳ್ತಿದ್ದಾರಲ್ಲ, ಅವತ್ತಿನ ಭಾರತಕ್ಕೆ ಸುಮಾರು ಆ ಒಂದು ಕಾಲಘಟ್ಟಕ್ಕೆ 100 ವರ್ಷಗಳ ಹಿಂದೆ ಅಳಿದು ಹೋಗಿ ಅಂದರೆ ಸಾಕಷ್ಟು ಕೆಲಸವನ್ನು ಮಾಡಿದಂಥ ನಾಯಕ ಬೇಕಾಗಲ್ವಾ? ಇದರೊಂದಿಗೆ ಆ ಒಂದು ಪ್ರಶ್ನೆ ಇಟ್ಕೊಂಡು ಏನು ಚರ್ಚೆ ನಡೆಯುತ್ತೆ ಅಂತ ಗಮನಿಸ್ತೀವಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.